ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ. ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಎಲ್ಲ ಬಾಯಿಗಳನ್ನು ತೆಗೆದು ನಾವು ಅನ್ಯ ಭಾಷೆಯಲ್ಲಿ ಮಾತಾಡಿ. ಓ ರೇಖೆ ಮಾತಾರ ಸಂಚರ ಬಾಲ ಮಂಥರಿ ಅಂಥರ ಬಾಕೇರ್ ಭಾಷಾಂಚೇರ್ ವಾಸಂದುರಾನಿ ಅಂಚಲ ಕಬರ ಶಬರಿ ಮ್ಯಾಂದೇರಿ ಅಂದುರಾನಿ ಅನ್ಸರ ಬಾ ಓರಿ ಮಾಂತರ ಭಾಷಾಂತರ ನಾಸಕರ ಮಂಥಲ ಬಾರ ಬಾರ ಮಂದಲ ಬಹಸರ ಮಂದೇಹ ಸಖೇರಿ ಮ್ಯಾಂತೇರಿ ಬಿಯಾ Rodimi karabatara bala mantara bara mantara bara kanidala basantura matiri karabala basha baraba. ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡೋಣ. ಬಾಯಿ ತಗೊಂಡು ನಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳೋಣ. ಓ ಹಲೋ Rabake barasha salaba karabateri mantara bara mantalaba Rokol bahasme keriba teribi sarabala matura ba karabara mandala bara manda sandarani karasoro koro koloboshi ataraba Romondo sakaramantala baremin teribi ramantala bara mandala ba Hora keni sarimantala bara mantala ba ನೀನೆ ನನಗೆಲ್ಲ ಎಲ್ಲ ಒಟ್ಟಾಗಿ ಸರ್ ಅರಿಕೆ ಮಾಡೋಣವ. ನೀನೆ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಎಲ್ಲ ಒಟ್ಟಾರಿಕೆ ಮಾಡೋವ. ನೀನೆ ನನಗೆಲ್ಲ, ನೀವು ನಮಗಿರ್ಬೇಕಾದ್ರೆ ನಮಗೆ ಯಾವ ಭಯವಿಲ್ಲ ಸ್ವಾಮಿ. ಯಾವ ಕೇಡು ನಮಗೆ ಸಂಭವಿಸದು, ಉಪದ್ರವವು ನಮ್ಮ ಗುಡಾರದ ಸಮೀಪಕ್ಕೂ ಬಾರದು, ಯಾವ ಕೇಡು ನಮ್ಮ ಬಳಿಗೆ ಬರದು ಸ್ವಾಮಿ. ನೀವು ಇರಬೇಕಾದ್ರೆ ನಾವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಭಯವನ್ನು ನಮ್ಮಿಂದ ನೀಗಿಸಿ ನಿಮ್ಮ ಧೈರ್ಯದಿಂದ ನಮ್ಮನ್ನು ತುಂಬಿಸಿ, ಬೇಕಾಗಿರುವ ಧೈರ್ಯವನ್ನು ಅನುಗ್ರಹಿಸಿ, ಆ ಧೈರ್ಯದಿಂದ ನಾವು ಮುಂದೆ ಹೋಗಿ ನಮ್ಮೆಲ್ಲ ಸಮಸ್ಯೆಗಳನ್ನು ಜಯಿಸುವುದಕ್ಕೆ ಬೇಕಾಗಿರುವಂಥ ನಿರೀಕ್ಷೆಯನ್ನು, ನಂಬಿಕೆಯನ್ನು ನಮಗೆ ಅನುಗ್ರಹಿಸಿ ಸ್ವಾಮಿ. ಇಲ್ಲಿ ಕೂತಿರುವ ಪ್ರತಿಯೊಬ್ಬರಿನ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರಲ್ಲಿಯೂ ನಿನ್ನ ಧೈರ್ಯ ಉಂಟಾಗಲಿ ಸ್ವಾಮಿ. ನಿನ್ನ ಧೈರ್ಯದಿಂದ ಒಬ್ಬೊಬ್ಬರು ತುಂಬಲ್ಪಡಲಿ ಯೇಸು ನಾಮದಲ್ಲಿ ತಂದೆ, ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. ಹೋದ್ವಾರ ನಾವೇನು ಧ್ಯಾನ ಮಾಡ್ತಾ ಇದ್ದೀವಿ? ಏನೇನು ಧ್ಯಾನ ಮಾಡ್ತಾ ಇದ್ದೀವಿ? ಮನೆಗೆ ಹೋದ್ಮೇಲೆ ಈ ಜನ ಧ್ಯಾನ ಮಾಡಿದ್ರಿ? ಹೋದ್ಮೇಲೆ ಧ್ಯಾನ ಮಾಡಿದ್ರ? ಮನೆಗೆ ಹೋದ್ಮೇಲೆ? ಓಕೆ. 2 ಕೊರಿಂಥ 8ನೇ ಅಧ್ಯಾಯ ಈ ವಾಕ್ಯದಿಂದ ನಾವು ಪ್ರಾರಂಭ ಮಾಡ್ಕೊಳ್ಳೋಣ. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಏನಂತ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ನಿಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ನಮ್ಮ ಯೇಸು ಕ್ರಿಸ್ತನ ಕೃಪೆ ಏನಂತ, ಅದರ ಮಹಿಮೆ ಏನಂತ ನಮ್ಗೇನಾಗ್ಬೇಕು? ಗೊತ್ತಾಗ್ಬೇಕು. ಕೃಪೆ ಹೊಂದ್ಕೊಂಡಿರೋ ಪ್ರತಿಯೊಬ್ಬರು ಏನಾಗ್ಬೇಕು? ಬಡತನದಿಂದ ಹೊರಗಡೆಗೆ ಬರ್ಬೇಕು. ಆಮೇಲೆ ಕೃಪೆ ಹೊಂದ್ಕೊಂಡಿರೋ ಪ್ರತಿಯೊಂದು ವಿಶ್ವಾಸಿನೂ ಏನ್ ಮಾಡ್ಬೇಕು? ಬಡತನದಿಂದ ಹೊರಗಡೆಗೆ ಬರಬೇಕು.
ಪಕ್ಕದಲ್ಲಿ ಕೇಳ್ಕೊಳ್ಳಿ. ಕೃಪೆ ಹೊಂದ್ಕೊಂಡಿದ್ರೆ ಬಡತನದಿಂದ ಹೊರಗಡೆಗೆ ಬರ್ಬೇಕು. ಹೊಂದ್ಕೊಂಡಿದ್ದೀರಾ ಕೃಪೆನ? ನಿಜವಾಗ್ಲೂ ಹೊಂದ್ಕೊಂಡಿದ್ದೀರಾ? ಸೊ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗ್ಬೇಕು. ಗೊತ್ತಾಗ್ಬೇಕಂದ್ರೆ ಅರ್ಥ ಏನು? ಅನುಭವಿಸ್ಬೇಕು. ಗೊತ್ತಾಗೋದೊಂದು ಅರ್ಥ ಏನೋ, ಅದನ್ನ ಅನುಭವಿಸ್ಬೇಕು, ಪ್ರತ್ಯಕ್ಷವಾಗಿ ನೋಡ್ಬೇಕು, ಪ್ರತ್ಯಕ್ಷವಾಗಿ ಅನುಭವಿಸ್ಬೇಕು. ಅದ್ರಲ್ಲಿ ಏನಿದೆ ಅನ್ನೋದು ನೀವು ತಿಳ್ಕೊಬೇಕು. ಹಂಗೆ ಕಂಟಿನ್ಯೂ ಮಾಡ್ಕೊಬೇಕಾದ್ರೆ ಏನ್ ಹೇಳ್ತದೆ ವಾಕ್ಯ? ಆತನು ಐಶ್ವರ್ಯವಂತನಾಗಿದ್ದು. ಆತನು ಯಾರು? ಯೇಸು ಸ್ವಾಮಿ ಏನಂತ? ಐಶ್ವರ್ಯವಂತರು. ಮಕ್ಕಳಿಗೆ ಮುಖ ನೋಡ್ಕೊಂಡು ಹೇಳ್ರಿ, ಯೇಸು ಸ್ವಾಮಿ ಯಾರು? ಐಶ್ವರ್ಯವಂತರು. ಅವರು ರಿಚ್ ಆಗಿದ್ರು ಯಾರಿಗೋಸ್ಕರ ಪೂರ್ ಆಗಿ ಬಂದ್ರು? ಕೇಳಿಸಿಲ್ಲ ನಿಮ್ಗೆ? ನಮಗೋಸ್ಕರ. ಅವ್ರು ರಿಚ್ ಆಗಿದ್ರು ಏನ್ ಮಾಡಿದ್ರಂತೆ? ನಿಮ್ಮ ಹೆಸರು ಹಾಕೊಂಡು ಹೇಳಿ. ಯೇಸು ಸ್ವಾಮಿ ರಿಚ್ ಆಗಿದ್ರು. ಯೇಸು ಸ್ವಾಮಿ ರಿಚ್ ಆಗಿದ್ರು, ವಾಣಿಗೋಸ್ಕರ ಬಡವನಾಗಿ ಬಂದ್ರು. ಯೇಸು ಸ್ವಾಮಿ ಬಡವರಲ್ಲ, ಬಡವರಾಗಿ ಬಂದ್ರು. ರಿಚ್ ಆಗಿದ್ರು ಬಡವನಾಗಿ ಏನ್ ಮಾಡಿದ್ರು? ನಮಗೋಸ್ಕರವಾಗಿ ಬಂದ್ರು. ಏನಕ್ಕೆ? ಬಡವರಾಗಿರುವಂತ ನನ್ನನ್ನ ಐಶ್ವರ್ಯದಲ್ಲಿ ಸೇರಿಸೋದಕ್ಕೋಸ್ಕರವಾಗಿ. ಇದೇ ದೇವರ ಕೃಪೆ. ಹಲ್ಲೆಲೂಯಾ. ಈ ಕೃಪೆನ ನೀವೇನ್ ಮಾಡ್ಬೇಕು? ನೀವು ಅರ್ಥ ಮಾಡ್ಕೊಬೇಕು, ಗೊತ್ತಾಗ್ಬೇಕು, ತಿಳ್ಕೊಬೇಕು, ಪ್ರತ್ಯಕ್ಷವಾಗಿ ಅದನ್ನ ಅನುಭವಿಸ್ಬೇಕು. ನೀವು ಐಶ್ವರ್ಯದಲ್ಲಿ ಸೇರದೆ ಹೋದ್ರೆ ಯೇಸು ಸ್ವಾಮಿ ಬಡವನಾಗಿ ಬಂದಿದ್ದು ವ್ಯರ್ಥವಾಗಿ ಹೋಗ. ಸೊ ಯೇಸು ಸ್ವಾಮಿ ಕೃಪೆಯನ್ನ ಹೊಂದಿರುವ ಪ್ರತಿಯೊಂದು ವಿಶ್ವಾಸಿನೂ ಏನ್ ಮಾಡ್ಬೇಕು? ಬಡತನದಿಂದ ಹೊರಗಡೆ ಬರ್ಬೇಕು, ಐಶ್ವರ್ಯದಲ್ಲಿ ಸೇರ್ಕೊಬೇಕು. ಆಮೇಲೆ ಸೊ ಯೇಸು ಸ್ವಾಮಿ ಐಶ್ವರ್ಯವಂತನಾಗಿದ್ರು, ನಿಮಗೋಸ್ಕರ ನನಗೋಸ್ಕರವಾಗಿ ಬಡವನಾಗಿ ಭೂಲೋಕಕ್ಕೆ ಬಂದರು. ಹಲ್ಲೆಲೂಯಾ. ಹೆಸರು ನಂಬಿಕೆ ಇದೆ, ಸೇರ್ಕಂತೀರ ಐಶ್ವರ್ಯದಲ್ಲಿ? ಕ್ಯಾಟಗರಿ ಚೇಂಜ್ ಮಾಡ್ತಾರೆ ಅಷ್ಟೇ ದೇವರು. ಯೇಸು ಸ್ವಾಮಿ ಕೃಪೆ ಹೊಂದ್ಕೊಂಡಿರೋ ಏನ್ ಮಾಡ್ತಾರೆ? ಕೃಪೆ ಹೊಂದ್ಕೊಂಡಿರೋರು ಕ್ಯಾಟಗರಿನ ಚೇಂಜ್ ಮಾಡ್ತಾರೆ. ಕ್ಯಾಟಗರಿ ಚೇಂಜ್ ಆಗ್ತಾ ಇದ್ದಂಗೆ ಆ ಕ್ಯಾಟಗರಿ ಒಳಗಡೆ ಇರೋರಿಗೆ ಬೆನಿಫಿಟ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಎಲ್ಲ ಇದ್ದೀರಾ? ನಮ್ಮ ದೇಶದಲ್ಲಿ ರಿಚ್ ಆಗಿರೋರಿಗೆ ಬೆನಿಫಿಟ್ಗಳು ಜಾಸ್ತಿ ಇದೆ, ತುಂಬಾ ಪೂರ್ ಆಗಿರೋರಿಗೆ ಬೆನಿಫಿಟ್ ಇದೆ. ಆದ್ರೆ ಸೆಂಟ್ರಲ್ ಇರೋರಿಗೆ ಏನು ಇಲ್ಲ. ಅಂದ್ರೆ ಕ್ಯಾಟಗರಿ ವೈಸ್ ನಮ್ಮ ಗೌರ್ಮೆಂಟ್ ಏನ್ ಮಾಡುತ್ತೆ? ಎಲ್ಲರಿಗೂ ಬೆನಿಫಿಟ್ನ ಫೆಸಿಲಿಟೀಸ್ ಕೊಡುತ್ತೆ. ಅದೇ ತರನೇ ಪರಲೋಕ ರಾಜ್ಯ ಏನ್ ಮಾಡುತ್ತೆ? ನಮ್ಗೆ ನಮ್ಮ ಕ್ಯಾಟಗರಿ ತಕ್ಕನಂಗೆ ನಮಗೆ ಅನುಕೂಲವನ್ನ ಮಾಡಿಕೊಡುತ್ತೆ. ಇವತ್ತು ನಮ್ಮ ಕ್ಯಾಟಗರಿನ ಏನ್ ಮಾಡ್ಬೇಕು? ನಮ್ಮ ಐಡೆಂಟಿಟಿನ ಚೇಂಜ್ ಮಾಡ್ಕೊಬೇಕು. ನಮ್ಮ ಐಡೆಂಟಿಟಿ ಇವತ್ತಿಂದ ಏನು? ನಮ್ಮ ಐಡೆಂಟಿಟಿ ಪೂರ್ ಅಲ್ಲ, ಐಶ್ವರ್ಯವಂತ. ನಮ್ಮ ಐಡೆಂಟಿಟಿ ದೇವರ ದೃಷ್ಟಿಯಲ್ಲಿ ಏನಲ್ಲ, ನಾವು ಬಡವರಲ್ಲ, ಐಶ್ವರ್ಯವಂತರು. ಎಲ್ಲ ಬಾಯ್ಬಿಟ್ಟು ಹೇಳ್ರಿ. ನಮ್ಮ ಐಡೆಂಟಿಟಿ ದೇವರ ದೃಷ್ಟಿಯಲ್ಲಿ ನಮ್ಮ ಐಡೆಂಟಿಟಿ ಚೇಂಜ್ ಆದ್ರೆ ನಮ್ಮ ಫೆಸಿಲಿಟೀಸ್, ನಾವು ಬರುವಂತ ಸೌಲಭ್ಯಗಳು ಎಲ್ಲ ಏನಾಗತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮ ಐಡೆಂಟಿಟಿ ಇವತ್ತಿಂದ ಏನು? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ ಒಂದ್ಸರಿ. ಬಡವರಾಗಿ ಬಂದು ಕೃಪೆಯನ್ನ ಹೊಂದ್ಕೊಂಡು ಐಶ್ವರ್ಯದಲ್ಲಿ ಸೇರಿಕೊಳ್ಳುವವರೇ ನಾವು. ಆಮೇಲೆ ಹಲ್ಲೆಲೂಯಾ. ಆತನು ಐಶ್ವರ್ಯವಂತನಾಗಿದ್ರು, ನಮಗೋಸ್ಕರವಾಗಿ ಬಡವನಾಗಿ ಬಂದು ನಮ್ಮನ್ನ ಐಶ್ವರ್ಯದಲ್ಲಿ ಸೇರಿಸೋದಕ್ಕೋಸ್ಕರವಾಗಿ ಆ ಬಡತನವನ್ನ ಏನ್ ಮಾಡಿದ್ರು? ಅವರು ಅನುಭವಿಸೋದು. ಯೇಸು ಸ್ವಾಮಿ ಅನುಭವಿಸೋದನ್ನ ನಾವು ಅನುಭವಿಸುವಂತ ಅವಶ್ಯಕತೆ ಇದೆಯಾ? ಅನುಭವಿಸ್ಬೇಕಂದ್ರೆ ಚಾಟಿ ಏಟ್ನು ಅನುಭವಿಸ್ಬೇಕು, ಅವಮಾನ ಅನುಭವಿಸ್ಬೇಕು, ಶಿಲ್ವೆ ಹೊತ್ಕೊಬೇಕು. ಅವ್ರು ಅನುಭವಿಸಿದ್ದನ್ನ ನಾವು ಅನುಭವಿಸ್ಬೇಕಂದ್ರೆ ಒಂದಿನೂ ನಾವು ಏನ್ ಮಾಡಲ್ಲ? ನಡೆಯಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕನ್ವಿಕ್ಷನ್ ಇಂದ, ಅಂದ್ರೆ
ನನ್ಗಿದ್ ಗೊತ್ತು ಅನ್ನೋ ರೀತಿಯಲ್ಲಿ ಕಾನ್ಫಿಡೆಂಟ್ ಆಗಿ ಹೇಳ್ರಿ, ಅವ್ರು ಅನುಭವಿಸಿದ್ದನ್ನ ನಾನು ಅನುಭವಿಸುವಂತ ಅವಶ್ಯಕತೆ ಇಲ್ಲ. ಎಷ್ಟು ನಂಬ್ತಾ ಇದ್ದೀರಾ? ಅವ್ರ ರೋಗನ ಅನುಭವಿಸಿದ್ರು, ಬಾಧೆಗಳನ್ನ ಅನುಭವಿಸಿದ್ರು, ಹಿಂಸೆಯನ್ನ ಅನುಭವಿಸಿದ್ರು, ಅವಮಾನವನ್ನ ಅನುಭವಿಸಿದ್ರು, ಎಲ್ಲನ ಅನುಭವಿಸಿದ್ರು. ಅದ್ರ ಜೊತೆಗೆ ನಮ್ಮ ದರಿದ್ರವನ್ನ, ಬಡತನವನ್ನು ಏನ್ ಮಾಡಿದ್ರು? ಅವರು ಅನುಭವಿಸಿದ್ರು. ಅವ್ರು ಅನುಭವಿಸಿದ್ದನ್ನ ನಾವು ಈ ಭೂಲೋಕದಲ್ಲಿ ಅನುಭವಿಸುವಂತ ಅವಶ್ಯಕತೆ ಇಲ್ಲ. ಇದು ನಿಮ್ಮ ಮೈಂಡ್ ಒಳಗಡೆ ಕುತ್ಕೋಬೇಕು. ಇದು ನಿಮ್ಮ ಲೈಫ್ ಸ್ಟೈಲ್ ಆಗಿ ಮಾರ್ಪಡ್ಬೇಕು. ಏನಾಗ್ಬೇಕು ಹೇಳಿ? ಇದು ಎರಡು ಕೊರಿಂಥ ಅದೇ 8ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ. ಸಹೋದರರೇ, ಅದೇ 1:8-1:2. ಸಹೋದರರೇ, ಮೆಕೆದೋನ್ಯ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರು ಮತ್ತು ವಿಪರೀತವಾದ ಬಡತನದಲ್ಲಿ ಇದ್ದವರು ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅತ್ಯಂತ ಔದಾರ್ಯವುಳ್ಳವರಾದರು. ಇಂಗ್ಲಿಷ್ ಅಲ್ಲಿ ಏನಿದೆ? ರಿಚಸ್ ಅಂದಿದೆ. ಡೀಪ್ ಪಾವರ್ಟಿಯಲ್ಲಿ ಇದ್ರು, ಇಂಗ್ಲಿಷ್ ಅಲ್ಲಿ ಏನಿದೆ? ಡೀಪ್ ಪಾವರ್ಟಿ, ಆಳವಾದ ದರಿದ್ರದಲ್ಲಿದ್ರು, ಕಡು ಬಡತನದಲ್ಲಿ ಆಳವಾಗಿರುವಂತ ದರಿದ್ರದಲ್ಲಿ ಇರುವವರು ಏನ್ ಮಾಡಿದ್ರಂತೆ? ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತವಾಗಿ ರಿಚ್ ಆಗಿ ಮಾರ್ಪಟ್ರು ಅಂತೆ. ಆಳವಾದ ಬಡತನದಲ್ಲಿದ್ದವರು ಸಂತೋಷದಿಂದ, ಆನಂದದಿಂದ ತುಂಬಿ ಏನಾದ್ರಂತೆ? ತುಂಬಾ ಐಶ್ವರ್ಯವಂತರ. ಅದೇ ನೀವು ಸ್ಟಾರ್ಟಿಂಗ್ ಅಲ್ಲಿ ಓದ್ಕೊಂಡ್ ಬರ್ತಾ ಇದ್ರೆ ಏನಿದೆ ಅಂತ ಅವ್ರಿಗೆ ಕಷ್ಟಗಳು ಓದಿ. ಹಾ, ಹಿಂಸೆ ತಾಳ್ಕೊಂಡು ವಿಪರೀತವಾದ ಬಡತನದಲ್ಲಿ ಇದ್ದವರು. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ. ಹಿಂಸೆ ತಾಳ್ಕೊಂತಾ ಇದ್ದೀರಾ? ವಿಪರೀತ ಬಡತನದಲ್ಲಿದ್ದೀರಾ? ನೀವು ಆನಂದದಿಂದ ತುಂಬಿ ಏನಾಗ್ಬೇಕು? ಐಶ್ವರ್ಯವಂತರಾಗ್ಬೇಕು. ಆಮೇಲೆ ಇದೇನೆ ದೇವರ ಕೃಪೆ. ಮೆಸೆಡೋನಿಯಾ ಸಭೆಯಲ್ಲಿರುವಂತ ದೇವರ ಕೃಪೆ ಏನಂದ್ರೆ, ಆಳವಾಗಿರುವಂತ ಬಡತನದಿಂದ, ಆಳವಾಗಿರುವಂತ ದರಿದ್ರದಿಂದ ಹೊರಗಡೆ ಬಂದು ಸಂತೋಷದಿಂದ ತುಂಬಿ ರಿಚ್ ಆಗಿ ಮಾರ್ಪಟ್ಟಿರೋದೇ ದೇವರ ಕೃಪೆ. ಹಲ್ಲೆಲೂಯಾ. ಇವತ್ತು ನಿಮಗೆ ದೇವರ ಕೃಪೆ ಇದೆಯಾ ಇಲ್ವಾ? ಕಾನ್ಫಿಡೆಂಟ್ ಆಗಿ ಹೇಳ್ರಿ, ಇದೆಯಾ ಇಲ್ಲ ನಿಮ್ಗೆ ದೇವರ ಕೃಪೆ? ನಿಜವಾಗ್ಲೂ ಇದೆಯಾ? ದೇವ್ರ ಕೃಪೆ ಹೊಂದಿದವ್ರು ಏನಾಗ್ಬೇಕು ಹೇಳ್ರಿ? ಆನಂದದಿಂದ ತುಂಬಬೇಕು. ಫಸ್ಟ್ ಕಷ್ಟದಲ್ಲಿ ಏನಾಗ್ಬೇಕು? ನಮ್ಗೆ ಆನಂದ. ಕಷ್ಟದಲ್ಲಿ ಆನಂದ ಪಡೋದನ್ನ ಮೊದಲು ನಾವು ಕಲಿಬೇಕು. ಅಂದ್ರೆ ಅರ್ಥ ಏನಂದ್ರೆ, ಕಷ್ಟದಲ್ಲಿ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಕಷ್ಟದಲ್ಲಿ ಏನಾಗ್ಬೇಕು? ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಕಷ್ಟದಲ್ಲಿ ಆನಂದ ಪಡೋದನ್ನ ನಾವು ಕಲಿಬೇಕು. ಅಂದ್ರೆ ನಾವು ಹೆಂಗೆ ಪಳಗ್ಬಿಟ್ಟಿದೀವಿ ಅಂದ್ರೆ, ಕಷ್ಟದಲ್ಲಿ ಕಣ್ಣೀರ್ ಹಾಕೋದನ್ನ ಹಾಕಿ ಪಳಗ್ಬಿಟ್ಟಿದೀವಿ. ಕಷ್ಟದಲ್ಲಿ ಒಂಟಿಯಾಗಿದ್ದು ಪಳಗ್ಬಿಟ್ಟಿದೀವಿ. ಕಷ್ಟದಲ್ಲಿ ವೇದನೆಯಲ್ಲಿ ಇದ್ಕೊಂಡು, ನೋವು ಅನುಭವಿಸ್ಕೊಂಡು, ಹಿಂಸೆ ಅನುಭವಿಸ್ಕೊಂಡು, ಒಬ್ಬರೇ ಇರೋದನ್ನ ನಾವೇನಾಗ್ಬಿಟ್ಟಿದೀವಿ? ಇದು ಪಳಗ್ಬಿಟ್ಟಿದೀವಿ. ಕಷ್ಟದಲ್ಲಿ ನಾವು ಕಷ್ಟದವನ್ನ ಮಾತಾಡ್ಕೊಂಡೆ ಟೈಮ್ ಸ್ಪೆಂಡ್ ಮಾಡೋದನ್ನ ಪಳಗ್ಬಿಟ್ಟಿದೀವಿ. ಕಷ್ಟದಲ್ಲಿ ಸಂತೋಷ ಪಡೋದನ್ನ ಯಾವ ವಿಶ್ವಾಸಿ ಕಲಿತಾರೋ ಆ ವಿಶ್ವಾಸಿ ಏನಾಗ್ತಾರೆ? ಬಡತನದಿಂದ ಹೊರಗಡೆಗೆ ಬರ್ತಾರೆ, ಐಶ್ವರ್ಯದಲ್ಲಿ ಸೇರ್ಕಂತಾರೆ. ಹಲ್ಲೆಲೂಯಾ. ಅಂಥವರಲ್ಲಿ ದೇವರ ಕೃಪೆ ಕೆಲಸ ಮಾಡುತ್ತೆ. ಇವತ್ತು ಎಷ್ಟು ಜನದಲ್ಲಿ ದೇವರ ಕೃಪೆ ಕ್ರಿಯೆ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ದೇವರ ಕೃಪೆ ನಿಮ್ಮಲ್ಲಿ ಕ್ರಿಯೆ ಮಾಡ್ಬೇಕಾ? ಮಾಡಬಾರ್ದಾ? ಮಾಡಬೇಕು. ಕೃಪೆ ಹೊಂದ್ಕೊಂಡಿದ್ದೀರಾ, ಆದ್ರೆ ಕೃಪೆಯನ್ನ ಕ್ರಿಯೆ ಮಾಡಕ್ಕೆ ನಿಮ್ಮಲ್ಲಿ ಬಿಡ್ತಾ ಇಲ್ಲ. ಕೃಪೆ ಹೊಂದ್ಕೊಂಡಿದ್ದೀರಾ, ಆದ್ರೆ ಕೃಪೆಯನ್ನ ಕ್ರಿಯೆ ಮಾಡಕ್ಕೆ ಬಿಡ್ತಾ ಇಲ್ಲ.
ನಾನು ಏನಕ್ಕೆ ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಲೈನ್ ಬೈ ಲೈನ್, ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮ ಮೈಂಡಲ್ಲಿ ಏನಾಗಬೇಕು, ಅದು ರಿಂಗ್ ಹೊಡಿತಾ ಇರ್ಬೇಕು ಯಾವಾಗಲೂ. ಇದು ಎಷ್ಟು ಜ್ಞಾಪಕ ಬರುತ್ತೋ ಅಷ್ಟು ಈ ವಾಕ್ಯ ಏನು ಮಾಡುತ್ತೆ, ನಮ್ಮಲ್ಲಿ ಕ್ರಿಯೆ ಮಾಡ್ತಾ ಇರುತ್ತೆ. ನಮ್ಮ ಪ್ರಾಬ್ಲಮ್ ಏನಂದ್ರೆ ವಾಕ್ಯ ಕೇಳ್ತೀವಿ, ಆದರೆ ವಾಕ್ಯ ಜ್ಞಾಪಕ ಬರೋಲ್ಲ. ಯಾವ ವಾಕ್ಯ ಜ್ಞಾಪಕ ಬರಲ್ಲೋ ಆ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡಲ್ಲ. ಯಾವ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡುತ್ತೆ ಹೇಳಿ? ಜ್ಞಾಪಕ ಬರುವಂಥ ವಾಕ್ಯ ಮಾತ್ರ ನಮ್ಮಲ್ಲಿ ಕೆಲಸ ಮಾಡೋದು. ನಮ್ಮ ಪ್ರಾಬ್ಲಮ್ ಅದನ್ನೇ, ಜ್ಞಾಪಕ ಬರಲ್ಲ. ಜ್ಞಾಪಕ ಬಂದಾಗ ವಾಕ್ಯ ಕೆಲಸ ಮಾಡುತ್ತೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಮೈಂಡಲ್ಲಿ ಯಾವಾಗಲೂ ವಾಕ್ಯ ಏನಾಗಬೇಕು, ಜ್ಞಾಪಕ ಬರಬೇಕು. ನಾನು ಹೋಗ್ತೀನಿ 30ನೇ ಅಧ್ಯಾಯ 8ನೇ ವಾಕ್ಯ. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಇದನ್ನ ಯಾರು ಬರೀತಾರದು ಹೇಳಿ? ಸಾಲಮೋನ್ ರಾಜ. ಎಲ್ಲವನ್ನ ಅನುಭವಿಸಿರುವಂತ ಮನುಷ್ಯ, ಎಲ್ಲದರ ಒಂದು ಮೀನಿಂಗ್ನ ಅರ್ಥವನ್ನ ಅರ್ಥಕೊಂಡಿರುವಂತ ಮನುಷ್ಯ ಹೇಳ್ತಾ ಇರೋದೇನಂದ್ರೆ, ನನ್ನ ಬಾಯಿಂದ ಏನ್ ತೊಲಗಿಸ್ಬೇಕು ನೀನು? ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಒಂದು ವೇಳೆ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಕಷ್ಟ ಆದ್ರೆ, ಈ ಲೆವೆಲಲ್ಲಿ ನಾವು ಏನ್ ಮಾಡ್ಬೋದು? ನಮ್ಮನ್ನು ನಾವು ಪ್ರಾರ್ಥನೆ ಮಾಡ್ಕೊಂಡು ನಂಬಿಕೆಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಬ. ದೇವರಲ್ಲಿ ಏನಿಲ್ಲ ಹೇಳಿ? ಬಡತನ ಇಲ್ಲ, ಬರೀ ಇರೋದು ಐಶ್ವರ್ಯ ಮಾತ್ರನೇ. ಆದ್ರೆ ಒಂದು ನಾವು ಪ್ರಾರ್ಥನೆ ಮಾಡ್ಬೋದು, ದೇವ್ರೆ ನನ್ನಲ್ಲಿ ಬಡತನೂ ಬರಕ್ ಬಿಡ್ಬೇಡ, ಐಶ್ವರ್ಯನೂ ಬರಕ್ ಬಿಡ್ಬೇಡ, ಆದ್ರೆ ತಿಂದಿದ್ದನ್ನ ಹೊಟ್ಟೆ ತುಂಬಾ ತಿನ್ನಕ್ಕೆ ಬೇಕಾಗಿರುವಂತ ಆಹಾರವನ್ನು ಕೊಟ್ಟು ನನ್ನ ತೃಪ್ತಿ ಪಡಿಸು. ಅದರನ್ನು ಬಡತನ ಇಲ್ಲ. ನಾನು ಹೇಳ್ದೆ, ಲಾಸ್ಟ್ ವಾರ ಹೇಳ್ದೆ ನಿಮ್ಗೆ, ಯಾರು ಬಡವರು? ತಿನ್ನಕ್ ಊಟ ಇಲ್ದಾರಲ್ಲ ಬಡವರು. ಆ ಟೈಮಲ್ಲಿ ಏನೇನ್ ನಡೆಯಲ್ವೋ ಅವ್ರಿಗೆ, ಅವ್ರು ಮಾತ್ರನೇ ಬಡವರು. ಅಂದ್ರೆ ಈ ಟೈಮಲ್ಲಿ ಇದು ಆಗ್ಬೇಕು, ಆದ್ರೆ ಆಗದೆ ಹೋದ್ರೆ ಅವರೇ ಬಡವರು. ಅಂದ್ರೆ ಲೈಫಲ್ಲಿ ಮುಂದಕ್ಕೆ ಹೋಗದೆ ಇರೋರೇ ಬಡವರು. ಅಂದ್ರೆ ಈ ಟೈಮಲ್ಲಿ ಇದು ನಡಿಬೇಕು, ಆದ್ರೆ ನಡೆಯಕ್ಕೆ ಸಾಧ್ಯ ಇಲ್ಲ. ಏನೇನ್ ಟೈಮಲ್ಲಿ ಏನೇನ್ ಆಗ್ಬೇಕು ಅದಾಗದೆ ಹೋದ್ರೆ ನೀವೇನಾಗ್ತೀರಾ? ಬಡವರಾಗಿ ಮಾರ್ಪಡ್ತೀರಾ. ಇವಾಗ ನಮ್ಮ ಚಿಕ್ಕಣ್ಣ ಬ್ರದರು ಆಟೋ ಓಡಿಸ್ತಾ ಇರ್ತಾರೆ. ಆಟೋ ಓಡಿಸ್ಬೇಕಾದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರು ಬರಲ್ಲ ಕಸ್ಟಮರ್ಸ್. ರಾತ್ರಿ ಮನೆಗೆ ಹೋಗೋ ಟೈಮಲ್ಲಿ ಆಟೋ ಹೋಗ್ತಾರೆ ಅನ್ಕೊಳ್ಳಿ, ಅದು ಅವ್ರಿಗೆ ಬಡತನನ ಇಲ್ಲ ಐಶ್ವರ್ಯನ? ಏನಕ್ಕೆ ಹೇಳಿ? ಸಾಯಂಕಾಲ ಬೆಳಗ್ಗೆ ಹತ್ತಬೇಕಾಗಿರೋರು ಸಾಯಂಕಾಲ ಹತ್ತಿದ್ರೆ ಅದು ಅವ್ರಿಗೆ ಅಭಿವೃದ್ಧಿಗೆ ಮಾಡುತ್ತಾ, ಇಲ್ಲ ಅವ್ರನ್ನ ಇನ್ನೂ ಬಡತನದಲ್ಲಿ ಸೇರ್ಸುತ್ತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಗ್ಬೇಕಾಗಿರೋ ಟೈಮಲ್ಲಿ ಆಗದೆ ಹೋದ್ರೆ ಅದು ಬಡತನ. ಏನಕ್ಕೆ ನಾವು ಇನ್ನೂ ಬಡತನದಲ್ಲೇ ಇದ್ದೀವಿ ಅಂದ್ರೆ, ಏನಕ್ಕೆ ನಾವು ಲೈಫಲ್ಲಿ ಮುಂದೆ ಹೋಗ್ತಾ ಇಲ್ಲ ಅಂದ್ರೆ, ನಾವು ಆಗ್ಬೇಕಾಗಿರೋ ಟೈಮಲ್ಲಿ ಯಾವುದು ನಮ್ಗೆ ಆಗ್ತಾ ಇಲ್ಲ, ಅದು ನಡೀತಾ ಇಲ್ಲ. ಬೆಳಗ್ಗೆಯಿಂದ ಪ್ರಾರ್ಥನೆ ಮಾಡ್ತಾರೆ, ದೇವ್ರೇ ನನ್ಗೆ ಆಟೋ ಓಡ್ಸಕ್ಕೆ ಕೃಪೆ ಕೊಡು, ಜಾಸ್ತಿ ಜನ ಬರ್ಲಿ, ಬೇಗ ಬರ್ಲಿ, ಟೈಮ್ ಸರಿಯಾಗಿ ಬರ್ಲಿ ಅಂತ. ಯಾವಾಗೂ ಬರ್ಬೇಕಾಗಿರೋ ಯಾವಾಗೂ ಬಂದ್ರೆ ಅದು ಐಶ್ವರ್ಯನಾ? ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ ಹೇಳಿ, ನೀವು ಕೇಳುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ಅಧಿಕವಾಗಿ ದೇವ್ರು ಮಾಡ್ತಾರೆ ಅಂತ. ಆದ್ರೆ ಅಧಿಕವಾಗಿ ದೇವ್ರು ಮಾಡ್ಬೇಕಂದ್ರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಲ್ವಾ? ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಅಂದ್ರೆ ನಾವು ಯೋಚನೆ ಮಾಡಿದಕ್ಕಿಂತ ಒಂದು ಲೆವೆಲ್ ದೇವ್ರು ಜಾಸ್ತಿ ಮಾಡ್ತಾರಂತ ಇಷ್ಟ ದೇವ್ರಿಗೆ. ಒಂದು ಲೆವೆಲ್ ಜಾಸ್ತಿನೇ ದೇವ್ರು ನಮ್ಮ ಲೈಫಲ್ಲಿ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ನಾವು ಯೋಚನೆ ಮಾಡಿದ್ದನ್ನ ನೆರವೇರಿಸ್ಕೊಳ್ಳೋಕ್ಕೋಸ್ಕರವಾಗಿ ನಮ್ಮ ಲೈಫೆಲ್ಲ ನಾವು ಅಡಮಾನ ಇಡ್ತಾ ಇದೀವಿ. ಎಲ್ಲ ಇಲ್ಲೇ ಇದ್ದೀರಾ?
ನಿಮ್ ಯೋಚನೆ ಮಾಡಿರೋದನ್ನ ನೀವು ನೆರವೇರಿಸಿಕೊಳ್ಸ್ಕೊಳ್ಳೋಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದೀರ ನೀವು? ನಮ್ಮ ಲೈಫ್ನ ತಗೊಂಡೋಗಿ ಅಡಮಾನ ಇಡ್ತಾ ಇದೀವಿ, ಮಾರ್ಟ್ಗೇಜ್ ಮಾಡ್ಬಿಡ್ತಾ ಇದೀವಿ. ಯಾವ್ದ್ಯಾವ್ದ್ರಲ್ಲಿ ಸಿಗಾಕೊಂತ ಇದೀವಿ ನಾವು ಯೋಚನೆ ಮಾಡಿರೋದು ನಡೀಲಿ ಅಂತ. ನಾವು ಯೋಚನೆ ಮಾಡಿರೋದು ನಡೀಲಿ ಅಂತ ಒಬ್ಬೊಬ್ರು ಹೋಗಿ ಲಾಯರ್ ಹತ್ರ ಸಿಗಾಕಂತಾರೆ, ಕೋರ್ಟಲ್ಲಿ ಸಿಗಾಕಂತಾರೆ, ಪೊಲೀಸ್ ಹತ್ರ ಸಿಗಾಕಂತಾರೆ, ಸಾಲದಲ್ಲಿ ಸಿಗಾಕಂತಾರೆ, ಇಲ್ಲ ಸ್ನೇಹಿತರ ಹತ್ರ ಸಿಗಾಕಂತಾರೆ. ಇದೆಲ್ಲ ಏನಕ್ಕೆ ಸಿಗಾಕೊಳ್ಳೋದು ಹೇಳಿ? ಅವ್ರು ಯೋಚನೆ ಮಾಡಿರೋದು ನಡೀಲಿ ಅಂತೇಳಿ ಹೋಗಿ ಮುಂದೆ ಹೋಗ್ತಾರೆ, ಅದ್ರೊಳಗೆ ಸಿಗಾಕೊಂತಾರೆ. ಸಿಗಾಕೊಂಡ್ಮೇಲೆ ಅವ್ರು ಯೋಚನೆ ಮಾಡಿದ್ದು ಇರಲ್ಲ, ನಡೆಯಲ್ಲ, ಅವ್ರಿಗಿರೋದು ಇರಲ್ಲ, ಖಾಲಿ. ಲಾಸ್ಟ್ ಅಲ್ಲಿ ಮಿಕ್ಕೋದೇನು ಅವ್ರ ಲೈಫಲ್ಲಿ? ಬಡತನ. ಒಬ್ಬ ವ್ಯಕ್ತಿ ಲೋಕದ ವಿಷಯಗಳಲ್ಲಿ ಸಿಗಾಕೊಂಡ್ರೆ ಅವನ ಲೈಫಲ್ಲಿ ಉಳಿಯೋದು ಬಡತನ ಮಾತ್ರನೇ. ಎಲ್ಲ ಇದ್ದೀರಾ? ಎಷ್ಟೋ ಜನ ಆಟೋ ಓಡಿಸ್ಕೊಂಡು ಏನ್ ಮಾಡ್ತಾವ್ರೆ ಹೇಳಿ? ರಿಚ್ ಆಗ್ತವ್ರೆ. ಆದ್ರೆ ವಿಶ್ವಾಸಿಗಳಿಗೆ ನಾವು ಆಟೋ ಓಡಿಸ್ಕೊಂಡು ಏನ್ ಮಾಡ್ತೀವಿ? ನಾವು ಈ ಆಟೋ ಇಂದಾನೇ ನನಗೆ ದರಿದ್ರ ಬರ್ತೈತೆ ಅಂತೀವಿ. ಎಷ್ಟೋ ಸರಿ ನೀವು ಯೋಚನೆ ಮಾಡಿರ್ತೀರ, ಈ ಆಟೋ ಇರೋದಕ್ಕೆ ನಾನು ಏನಾಗ್ತಾ ಇದ್ದೀನಿ? ಮುಳುಗೋಗ್ತಾ ಇದ್ದೀನಿ ನಾನು. ಈ ಆಟೋ ಇಂದ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತೆ. ಅಂದ್ರೆ ಯಾವುದು ಜನ ಉಪಯೋಗ ಮಾಡ್ಕೊಂಡು ಚೆನ್ನಾಗ್ ಆಗ್ತಾ ಇದಾರೋ ಅದಿದೆ ಚೆನ್ನಾಗ್ ಆಗ್ಬೇಕಂತ. ಆದ್ರೆ ಅದರಿಂದ ನಾವ್ ಏನಾಗಕ್ ಆಗ್ತಾ ಇಲ್ಲ ಹೇಳಿ? ಚೆನ್ನಾಗಕ್ ಆಗ್ತಾ ಇಲ್ಲ. ಅದೇ ಬಡತನ ನಿಮ್ ಮೇಲೆ ಏನ್ ಮಾಡ್ತಾ ಇದೆ? ಆಳ್ವಿಕೆ ಮಾಡ್ತಾ ಇದೆ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಬಡತನ ನಿಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದೆ. ಏನ್ ಮಾಡ್ರಿ ನೀವು? ಹೇಳ್ರಿ, ಏನ್ ಮಾಡ್ತಾ ಇದೆ? ಆಳ್ವಿಕೆ ಮಾಡ್ತಾ ಇರೋದನ್ನ ಏನ್ ಮಾಡ್ಬೇಕು? ನಿಮ್ಗೆ ಆಳ್ವಿಕೆ ಮಾಡ್ತಾ ಇರೋದನ್ನ ಏನ್ ಮಾಡ್ಬೇಕು? ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದನ್ನ ಏನ್ ಮಾಡ್ಬೇಕು? ನೀವು ಓಡಿಸ್ಬೇಕು. ನಿಮ್ಮನ್ನ ಕಂಟ್ರೋಲ್ ಮಾಡಿ 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 ನಿಮ್ಮನ್ನ ಏನ್ ಮಾಡ್ತಾ ಇದ್ದದು? ಆಳ್ವಿಕೆ ಮಾಡಿ ನಿಮ್ಮನ್ನ ಇನ್ನೂ ಬಡವರಾಗಿ ಮಾಡ್ತಾ ಇದೆ ಹೊರತು ಮುಂದೆ ಹೋಗ್ಬಿಡ್ತಾ ಇಲ್ಲ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ನಾವೇನಾಗ್ಬೇಕು ಹೇಳ್ರಿ? ಐಶ್ವರ್ಯವಂತರಾಗ್ಬೇಕಂದ್ರೆ ನಾವೇನಾಗ್ಬೇಕು? ಇಲ್ಲಿಂದ ಮುಂದೆ ಹೋಗ್ಬೇಕು. ಹಲ್ಲೆಲೂಯಾ. ಇರೋ ಜಾಗದಿಂದ ನಾವೇನಾಗ್ಬೇಕು? ಮುಂದೆ ಹೋಗ್ಬೇಕು. ಇರೋ ಜಾಗದಿಂದ ಮುಂದೆ ಹೋಗ್ಬೇಕು. ನಿಮ್ ಕೋರ್ಟಲ್ಲಿರೋ ಫೈಲ್ ಏನಾಗ್ಬೇಕು? ಎಷ್ಟು ಜನ ಕೋರ್ಟಲ್ಲಿ ಫೈಲ್ಗಳಿದೆ? ಇದೆಯಾ? ಏನಕ್ಕೆ ಬಡವರಾಗಿದ್ದೀರಿ ಹೇಳಿ? 5 ವರ್ಷದಿಂದ 10 ವರ್ಷದಿಂದ ಫೈಲ್ ಏನಾಗಿದೆ? ಮೂವ್ ಆಗ್ದಿರ ಒಂದೇ ಜಾಗದಲ್ಲಿ ಇರೋದಕ್ಕೋಸ್ಕರವಾಗಿ ಏನಾಗಿದ್ದೀರ ನೀವು? ಎಲ್ಲ ಇದ್ದೀರಾ? ಯಾವುದು ನಮ್ಮ ಲೈಫಲ್ಲಿ ಮೂವ್ ಆಗ್ದಿರ ಮುಂದೆ ಹೋಗ್ದಿರ ನಮ್ಮನ್ನ ಏನ್ ಮಾಡ್ಬಿಡಿದೆ? ಬಡವರಾಗಿ ಇರೋ ಜಾಗದಲ್ಲೇ ಇಷ್ಟು ವರ್ಷದಿಂದ ಏನ್ ಮಾಡ್ಬಿಡಿದೆ? ನಮ್ಮನ್ನ ಕಟ್ಟಾಕ್ಬಿಟ್ಟು ಸಿಗಾಕ್ಸ್ಬಿಟ್ಟಿದೆ. ಪಕ್ಕದಲ್ಲಿ ಕೈಗೊಳ್ಳಿ, ಯೇಸು ನಾಮದಲ್ಲಿ ನಿಮ್ ಫೈಲು, ಕೋರ್ಟಲ್ಲಿರೋ ಫೈಲು ಬಿಡುಗಡೆ ಆಗ್ಲಿ, ಮುಂದೆ ಹೋಗ್ಲಿ. ಫೈಲ್ ಮುಂದೆ ಹೋಗ್ಲಿ, ಮೂವ್ ಆಗ್ಲಿ. ಯೇಸು ನಾಮದಲ್ಲಿ ಮೂವ್ ಆಗ್ಲಿ, ಮುಂದೆ ಹೋಗ್ಲಿ. ಆದ್ರಿಂದ ನೀವು ರಿಚ್ ಆಗ್ರಿ ಯೇಸು ನಾಮದಲ್ಲಿ ಅಂದು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇರ್ತದೆ? ಸಾಲ ತೀರಿಸ್ತಾ ಇದ್ದೀರಾ, ಆದ್ರೆ ಅದಿದ್ದಂಗೆ ಇದೆ, ಮುಂದೆನೆ ಹೋಗ್ತಾ ಇಲ್ಲ. ಏನಾಗ್ತಾ ಇಲ್ಲ ಹೇಳಿ? ಆ 3 ಲಕ್ಷ 30 ತಿಂಗಳಿಂದ ಹಂಗೆ ಇದೆ, ಮುಂದೆನೆ ಹೋಗ್ತಾ ಇಲ್ಲ. ಏನಕ್ಕೆ ಹೋಗ್ತಾ ಇಲ್ಲ ಹೇಳಿ? ಆ 3 ಲಕ್ಷ ನಿಮ್ಮನ್ನ ಆಳ್ವಿಕೆ ಮಾಡ್ಕೊಂಡು, ನಿಮ್ಮನ್ನ ರೂಲ್ ಮಾಡ್ಕೊಂಡು ನಿಮ್ಮನ್ನ ಅಲ್ಲೇ ಸಿಗಿಸ್ಬಿಟ್ಟಿದೆ. ಯಾವ ಸಾಲ ನಿಮ್ಮನ್ನ ಒಂದೇ ಜಾಗದಲ್ಲಿ ಎಷ್ಟು ವರ್ಷದಿಂದ ಸಿಗಾಕ್ಸಿದ್ಯೋ ಆದ್ರಿಂದ ಯೇಸು ನಾಮದಲ್ಲಿ ನೀವು ಮುಂದೆ ಹೋಗ್ಬೇಕು. ಹಲ್ಲೆಲೂಯಾ. ಅದ್ರಲ್ಲಿ ದೇವರ ಕೃಪೆಯನ್ನು ಹೊಂದ್ಕೊಳ್ಳಿ. ಯಾವ ವಿಷಯದಲ್ಲಿ ದೇವರ ಕೃಪೆಯನ್ನು ಹೊಂದ್ಕೊಂತೀವೋ ಆ ವಿಷಯದಲ್ಲಿ ನಾವು ಯೇಸು ನಾಮದಲ್ಲಿ ಮುಂದೆ ಹೋಗ್ತೀವಿ. ಹಲ್ಲೆಲೂಯಾ. ಎಲ್ಲ ಇದೆಯಾ? ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಹೇಳ್ತಿರೋದು? ತಲೆಗೆ ಹೋಗ್ತಾ ಇದೆಯಾ? ಇಲ್ಲ ನಿದ್ದೆ ಬರ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಇದು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ.
ಇದು ಅರ್ಥ ಆದ್ರೆ ಮಾತ್ರನೇ ಇದರಿಂದ ನಾವು ಬಿಡುಗಡೆ ಹೊಂದ್ಕೊಳಕ್ ಸಾಧ್ಯ. ಸುಮ್ನೆ ಯೇಸು ನಾಮದಲ್ಲಿ ಬಡತನ ಹೋಗು ಅಂದ್ರೆ ಹೋಗಲ್ಲ. ಅರ್ಥ ಆಗೋದ್ರ ಮೂಲಕವಾಗಿ ದೇವರ ಕೃಪೆ ನಮ್ಮಲ್ಲಿ ಕ್ರಿಯೆ ಮಾಡೋದು, ಕೆಲಸ ಮಾಡೋದು. ಒಂದು ವಾಕ್ಯ ಯಾವಾಗ್ಲೂ ಓದ್ತಾ ಇರ್ತೀವಿ ನೋಡ್ರಿ. ಈ ಲೋಕದ ದೇವರು ಏನ್ ಮಾಡಿದಂತೆ? ಮನಸ್ಸನ್ನ ಮಂಕು ಮಾಡಿದೆ. ಏನಕ್ಕೆ ಮಂಕ್ ಮಾಡಿರೋದು? ತಿಳ್ಕೊಂಬಾರ್ದು ಅಂತ, ಇದು ನಮ್ಗೆ ಅರ್ಥ ಆಗ್ಬಾರ್ದು ಅಂತ. ನಿಮ್ ಕೇಳ್ತಾ 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 ನಿಮ್ಗೂ ನಿದ್ದೆ ಬರ್ತಾ ಇರುತ್ತೆ. ನಿದ್ದೆ ಬಂದಾಗೆಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಮಂಕ್ ಆಗ್ತಾ ಇದ್ದೀರಾ, ಮಂಕ್ ಆದಷ್ಟು ಇನ್ನೂ ಬಡವರಾಗೆ ಮಾರ್ಪಡ್ತೀರಾ ಅಂತ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಪಕ್ಕದಲ್ಲಿ ನಿದ್ದೆ ಬರ್ತಾ ಇದೆಯಾ ಅಂತ? ನಿದ್ದೆ ಏನಕ್ಕೆ ಅಂದ್ರೆ ಮೈಂಡು ಡಿಮ್ ಆಗ್ತಾ ಇರುತ್ತೆ, ಮಂಕ್ ಆಗ್ತಾ ಏನಾಗುತ್ತೆ, ವಾಕ್ಯ ನಮ್ಮಲ್ಲಿ ಕೆಲಸ ಮಾಡಲ್ಲ. ಮೈಂಡ್ ಎಷ್ಟು ಶಾರ್ಪ್ ಆಗಿರುತ್ತೋ ಅಷ್ಟು ವಾಕ್ಯ ನಿಮ್ಮಲ್ಲಿ ಕೆಲಸ ಮಾಡುತ್ತೆ, ಕ್ರಿಯೆ ಮಾಡುತ್ತೆ. ಎಲ್ಲ ಇದ್ದೀರಾ? ಓದೋಣ, ಮುಂದೆ ಓದೋಣ. ಎರಡು ಕೊರಿಂಥ 6ನೇ ಅಧ್ಯಾಯ 10ನೇ ವಾಕ್ಯ. ದುಃಖ ಪಡುವವರಾದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರೂ ಆಗಿದ್ದೇವೆ. ಯಾರಂತೆ ನಾವು? ದುಃಖ ಪಡುವವರಾದರೂ, ದುಃಖ ಇದ್ರೂನು ಯಾವಾಗಲೂ ಸಂತೋಷವಾಗಿ, ದುಃಖ ಇದ್ರೂನು ದುಃಖದ ಮಧ್ಯದಲ್ಲಿ ನಾವು ಯಾರಂತೆ? ಸಂತೋಷ ಪಡುವ. ಮೈಂಡ್ ಸೆಟ್ ಹೆಂಗಿರ್ಬೇಕು ಹೇಳ್ರಿ? ದುಃಖ ಇದ್ರು ಸಂತೋಷ, ಏನೇ ದುಃಖ ಇದ್ರು ದುಃಖದ ಮಧ್ಯದಲ್ಲಿ ಯಾವಾಗ್ಲೂ ಸಂತೋಷ ಪಡೋರಾಗಿರ್ಬೇಕು. ಇದು ದೇವರ ಕೃಪೆ. ದುಃಖದ ಮಧ್ಯದಲ್ಲೂ ದುಃಖ ಪಡೆದಿರ ನಾವು ಯಾವಾಗ್ಲೂ ಸಂತೋಷವಾಗಿರೋದೇ ದೇವರ ಕೃಪೆ. ಎರಡನೇದೇನಂತೆ? ನಾವು ಬಡವರಾದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು. ನೀವೆಲ್ಲ ಯಾರು? ಐಶ್ವರ್ಯವನ್ನು ಉಂಟು ಮಾಡುವವರು. ಕೇಳಿಸಲ್ಲ? ಐಶ್ವರ್ಯವಂತರು, ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು. ಉಂಟು ಮಾಡುವವರು ಅಂದ್ರೆ ನೀವು ಪ್ರಾರ್ಥನೆ ಮಾಡಿದ್ರೆ ಉಂಟಾಗಬೇಕು. ಆಮೇನ್. ಆದ್ರೆ ಐಶ್ವರ್ಯ ಉಂಟು ಮಾಡ್ಬೇಕಾಗಿರೋರೆ ಬಡವರಾದ್ರೆ ಏನ್ ಹೇಳ್ಬೇಕು ಅವ್ರಿಗೆ? ಮುಖ ನೋಡ್ಕೊಂಡು ಹೇಳಿ, ನೀವೆಲ್ಲ ಐಶ್ವರ್ಯ ಉಂಟು ಮಾಡೋರ ನೀವು ಅಂತ ಕೇಳ್ರಿ. ಐಶ್ವರ್ಯ ಉಂಟು ಮಾಡೋರ ಅಂತ ಕೇಳ್ರಿ. ಮೈಂಡ್ ಏನ್ ಮಾಡಲ್ಲ ಇವಾಗ? ಒಪ್ಕೊಳ್ಳಲ್ಲ. ಯಾಕೆ? ನನಗೆ ತಿನ್ನಕ್ ಊಟ ಇಲ್ಲ, ನಾನ್ ಇನ್ನೊಬ್ಬರಿಗೆ ಮೂಟೆ ಅನ್ನ ಕೊಟ್ಟು ಕಳ್ಸಕ್ ಆಯ್ತದ? ಇದೇ ಮೈಂಡ್ ಸೆಟ್, ಬಡತನದ ಮೈಂಡ್ ಸೆಟ್ ಏನಾಗ್ಬೇಕು? ಹೋಗ್ಬೇಕು. ಬಡತನದ ಮೈಂಡ್ ಸೆಟ್ ಏನಾಗ್ಬೇಕು? ಚೇಂಜ್ ಆಗ್ಬೇಕು. ಈ ಮೈಂಡ್ ಸೆಟ್ ಚೇಂಜ್ ಮಾಡಕ್ಕೋಸ್ಕರನೇ ನಾವು ಫಸ್ಟ್ ವಾಕ್ಯ ಓದಿದ್ದು. ಅವ್ರು ಬಡವರಾಗಿದ್ರು, ಹೌದಾ, ಅವ್ರು ಐಶ್ವರ್ಯವಾಗಿದ್ರು. ಸ್ವಾಮಿ ಐಶ್ವರ್ಯವಂತರಾಗಿದ್ರು ನಮಗೋಸ್ಕರವಾಗಿ ಬಡತನದ ಮೈಂಡ್ ಸೆಟ್ ಅನ್ನ ತಗೊಂಡು, ಮನುಷ್ಯನ ಮೈಂಡ್ ಸೆಟ್ ಏನು? ಬಡತನ. ಆ ಮೈಂಡ್ ಸೆಟ್ ಅಲ್ಲಿ, ಮನುಷ್ಯನ ಯೋಚನೆಯಲ್ಲಿ, ಮನುಷ್ಯನ ಆಲೋಚನೆ ಪ್ರಕಾರವಾಗಿ, ಮನುಷ್ಯನ ರೀತಿಯಲ್ಲಿ ಸ್ವಾಮಿ ಏನ್ ಮಾಡಿದ್ರು? ಭೂಲೋಕಕ್ಕೆ ಬಂದ್ರು. ಇವಾಗ ಬಂದ ಮೇಲೆ ಇವಾಗ ನಮ್ಮ ಮೈಂಡ್ ಸೆಟ್ ಚೇಂಜ್ ಆದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ದೇವರ ಸ್ವಾಮಿ ಲೈಫ್ ಸ್ಟೈಲ್ ಏನು? ಐಶ್ವರ್ಯ. ಸ್ವಾಮಿ ಲೈಫ್ ಸ್ಟೈಲ್ ಏನು? ಐಶ್ವರ್ಯ. ಮೈಂಡ್ ಸೆಟ್ ಏನು? ಇಲ್ಲಿ ಭೂಲೋಕಕ್ಕೆ ಬಂದಿದಾಗ ಬಡವರು. ಅವ್ರು ಬದುಕಿದ ವಿಧಾನ ಹೆಂಗೆ? ಆದ್ರೂನು ಅವ್ರ ಜೊತೆಲಿ ಇದ್ದವ್ರನ್ನ ಬಡವರಾಗಿರಾಕ್ ಬಿಟ್ಟಿಲ್ಲ ಸ್ವಾಮಿ. 12 ಜನ ಶಿಷ್ಯರಿಗೆ ಏನಾದ್ರು ಕೊರತೆ ಕೊಟ್ಟಿದ್ರ?
ಕೊರತೆ ಇಟ್ಟಿದ್ರ? ಯಾಕೆ? ಅವ್ರು ಬಡವರಾಗಿದ್ರು ಯಾರು? ಯೇಸು ಸ್ವಾಮಿ ಬಡವರಾಗಿದ್ರು 12 ಜನನ್ನ ಅವನ್ನ ಬಡವರಾಗಿ ಬದುಕಕ್ ಬಿಟ್ಟಿಲ್ಲ. ಅವ್ರು ಬಡವರಾಗಿದ್ರು ಅಂದ್ರೆ ಅವ್ರು ಬಡವರ ನಿಜವಾಗ್ಲೂ ಯೇಸು ಸ್ವಾಮಿ? ಅವ್ರ ಒರಿಜಿನಲ್ ಆಗಿ ಐಡೆಂಟಿಟಿ ಏನು? ಆದ್ರೆ ಇವಾಗ ಏನಕ್ಕೆ ಬಡವರಾಗಿದ್ದಾರೆ? ನಮಗೋಸ್ಕರ ಬಡವರಾದ್ಮೇಲೆ ಅವ್ರ ಒರಿಜಿನಲ್ ಲೈಫ್ ಸ್ಟೈಲ್ನ ನಾವೇನ್ ಮಾಡ್ಬೇಕು? ಫಾಲೋ ಮಾಡ್ಬೇಕು. ಇವತ್ತು ನೀವೆಲ್ಲ ಯಾರು ಬಡವರಾಗಿದ್ರು ಬೇರೆಯವ್ರನ್ನ ಬೇರೆಯವರಿಗೆ ಪ್ರಾರ್ಥನೆ ಮಾಡಿ ಐಶ್ವರ್ಯವನ್ನ ಉಂಟು ಮಾಡೋರು. ನಾವೆಲ್ಲ ಏನಾಗಿದ್ದೀವಿ ಹೇಳ್ರಿ? ಒಂದು ಮಾತ್ರ ಅರ್ಥ ಆಗ್ತದೆ, 3/4 ಜನಕ್ಕೆ ತಲೆ ಕೆಕ್ತಾ ಇಲ್ಲ ಅಂತ. ಒಂದನೇದು, ನಾವು ಬಡತನದಿಂದ ಹೊರಗಡೆ ಬಂದು ಐಶ್ವರ್ಯದಲ್ಲಿ ಸೇರ್ಕೊಬೇಕು. ಐಶ್ವರ್ಯದಲ್ಲಿ ಸೇರ್ಕೊಂಡು ನಾವೇನ್ ಮಾಡ್ಬೇಕು? ಮತ್ತೊಬ್ಬರಿಗೆ ಐಶ್ವರ್ಯನ ಉಂಟು ಮಾಡ್ಬೇಕು. ಇದು ನಮ್ಮ ಲೈಫ್ ಸ್ಟೈಲ್. ನಾವೆಲ್ಲ ಹೋಗ್ತೀವೋ ಎಲ್ಲ ಕಡೆನೂ ಏನಾಗ್ಬೇಕು? ಉಂಟಾಗ್ಬೇಕು. ಅದು ಉಂಟಾಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಹೊರಗಡೆ ಬರ್ಬೇಕು. ಸಿಂಪಲ್ ಆಗಿ ಬಡತನ ಅಂದ್ರೆ ಸಿಂಪಲ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳಿ, ಮುಂದಕ್ಕೆ ಹೋಗ್ದಿರಂಗೆ ಯಾವ್ದು ನಿಮ್ಮನ್ನ ಬಿಡಲ್ವೋ ಅದೇ ನೀವು ಬಡತನ. ಅದೇ ಬಡತನ. ಮನೆ ಕಟ್ಕೊಂತೀರಾ, ಮನೆ ಮೇಲೆ ಸಾಲ ಇರುತ್ತೆ, ಆ ಮನೆನೇ ನಿಮ್ಮನ್ನ ಮುಂದೆ ಹೋಗ್ಬಿಡಲ್ಲ. ಆ ಮನೆಯಿಂದಾನೇ ನೀವು ಬಡವರಾಗಿರೋದು. ಎಲ್ಲ ಇದ್ದೀರಾ? ನೋಡಕ್ ಹೆಂಗಿದೆ? 1 ಕೋಟಿ ಮನೆ ಕಾಣಿಸ್ತಾ ಇದೆ. ಆದ್ರೆ ಆ ಮನೆಯಿಂದ ಇವ್ರು ಎಷ್ಟು ಬಡವರಾಗಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರನೇ ಗೊತ್ತು. ಎಷ್ಟು ಜನಕ್ಕೆ ತಲೆಗೆ ಹೋಗ್ತಾ ಇದೆ? ನಾನು ಹೇಳ್ತಿರೋದು ನಿಮ್ಗೆ ಆಳವಾಗಿರುವಂತ ಸತ್ಯಗಳು. ಯಾವ್ದ್ಯಾವ್ದ್ರಲ್ಲಿ ನಾವು ಸಿಗಾಕೊಂಡು ಒದ್ದಾಡಿ ಬಡವರಾಗಿ ಚೇಂಜ್ ಆಗ್ತಾ ಇದ್ದೀವಿ, ಬಡತನದ ಕಡೆಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಮನೆ ಕಟ್ಕೊಂಡು ಸಿಗಾಕೊಂಡಿರ್ತಾರೆ, ಒಬ್ರು ಗಾಡಿ ತಗೊಂಡು ಸಿಗಾಕೊಂಡಿರ್ತಾರೆ, ಒಬ್ರು ಫ್ರಿಡ್ಜ್ ತಗೊಂಡು ಸಿಗಾಕೊಂಡಿರ್ತಾರೆ, ಒಬ್ರು ಇನ್ನೊಬ್ರು ಕೊಡ್ಸಿ ಸಿಗಾಕೊಂಡಿರ್ತಾರೆ. ಇದೆಲ್ಲ ಏನ್ ಹೇಳ್ರಿ? ಮುಂದೆ ಹೋಗ್ದಂಗ್ ತಡೆ ಮಾಡಿ ನಿಮ್ಮನ್ನ ಏನ್ ಮಾಡ್ತದೆ? ಬಡವರಾಗಿನೇ ಇಟ್ಟಿದೆ ಇರೋ ಜಾಗದಲ್ಲಿ ನಿಮ್ಮನ್ನ. ಪಕ್ಕದಲ್ಲಿ ಕೈಗೊಳ್ಳಿ, ಸಿಗಾಕೊಂಡು ಒದ್ದಾಡಿ ಬಡವರಾಗಿದ್ದಿದ್ ಸಾಕು, ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ, ಆಚೆ ಬರೋದ್ ಕಲೀರಿ. ಫ್ರೆಂಡ್ಸ್ ಇಂದ ಸಿಗಾಕೊಂಡಿರ್ತೀವಿ, ರಿಲೇಷನ್ಸ್ಗಳಿಂದ ಸಿಗಾಕೊಂಡಿರ್ತೀವಿ. ಒಬ್ರು ಬಂದು ನಮ್ಮನ್ನ ಎಮೋಷನಲಿ ನುಗ್ಗೆ ಮರ ಹತ್ತಿಸ್ಬಿಟ್ಟು ಸಿಗಾಕ್ಸ್ಬಿಟ್ಟಿರ್ತಾರೆ. ನೀತಿವಂತನು ನಂಬಿಕೆಯಿಂದನೇ ಬದುಕುವ. ಇವತ್ತು ಇರೋ ಜಾಗದಲ್ಲಿ ನಾವು ಬದುಕಿ ಮುಂದೆ ಹೋಗ್ಬೇಕಂದ್ರೆ ದೇವ್ರನ್ನ ನಂಬಿದ್ರೆ ಸಾಕು. ಹಲ್ಲೆಲೂಯಾ. ಇವತ್ತು ದೇವ್ರನ್ನ ನಂಬುವಂತ ಪ್ರತಿಯೊಬ್ಬರು ಆಗಿರುವ ನೀವು, ನಿಮ್ಮನ್ನ ಬದುಕಿಸಿ ದೇವ್ರ ಮುಂದೆ ಕರ್ಕೊಂಡು ಹೋಗಿ ದೇವರಿಂದ ಸಾಧ್ಯ.
ಹಲ್ಲೆಲೂಯಾ. ನೀವು ಯಾವ ವಿಷಯದಲ್ಲಿ ಸಿಗಾಕೊಂಡು ಒದ್ದಾಡ್ಕೊಂಡು ಮುಂದೆ ಹೋಗಕ್ ಆಗ್ತಾ ಇಲ್ಲ ಅಂತ ಇದ್ರು, ಆ ವಿಷಯದಲ್ಲೇ ದೇವರು ನಿಮಗೆ ಬದುಕಿಸಿ ಜೀವ ಕೊಟ್ಟು ಮುಂದೆ ಕರ್ಕೊಂಡು ಹೋಗಕ್ ಆಗತ್ತೆ. ಹಲ್ಲೆಲೂಯಾ. ಎಷ್ಟು ನಂಬ್ತಾ ಇದ್ದೀರಾ? ಮುಂದೆ ಹೋಗೋಣ. ಅಲ್ಲಿಗೆ ಹೋಗುತ್ತಾ? ಯೇಸುವೇ ಯೋನ ಸುವಾರ್ತೆ 12ನೇ ಅಧ್ಯಾಯ 8ನೇ ವಾಕ್ಯ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ? ನಿಮ್ ಸುತ್ತಲೂ ಯಾರು ಇರ್ಬೇಕು? ವಿಶ್ವಾಸಿಗಳಾಗಿರೋ ನಮ್ಮ ಸುತ್ತಲೂ ಯಾರಿರ್ಬೇಕು? ಎಲ್ಲ ಇಲ್ಲ ಇದೆಯಾ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಆದ್ರೆ ನೀವು ಈ ಸುತ್ತಲೂ ಇರುವಂತ ಬಡವರಿಗೆ ಏನು ಉಂಟು ಮಾಡಬೇಕು? ಬಡವರು ಯಾವಾಗ ನಿಮ್ ಜೊತೆಲಿ ಇರ್ತಾರೆ, ಆದ್ರೆ ನಾನು ನಿಮ್ ಜೊತೆಗೆ ಇರಲ್ಲ ಅಂದ್ರು. ಆದ್ರೆ ಅವೆಲ್ಲ ಯೇಸ್ವಾಮಿ ಏನ್ ಹೇಳ್ಬಿಡೋದ್ರು, ನಾನು ಮೇಲೆ ಹೋಗ್ತಾ ಇದ್ದೀನಿ, ನಾನು ಇರಲ್ಲ ಅಂತ ಹೇಳಿದ್ದೀನಿ, ಆದ್ರೆ ನಿಮ್ಮನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೋಗಕ್ ನನಗೆ ಇಷ್ಟ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ, ನಿಮಗೆ ಇನ್ನೊಬ್ಬ ಸಹಾಯಕರನ್ನ ಕಳಿಸ್ಕೊಡ್ತಾ ಇದ್ದೀನಿ. ಅವ್ರು ನಿಮ್ ಜೊತೆಗೆ ಯಾವಾಗ್ಲೂ ಇರ್ತಾರೆ. ಆದ್ರೆ ಇವಾಗ ನಮ್ ಜೊತೆಗೆ ಯಾರಿದ್ದಾರೆ? ಇದ್ದಾರೆ. ಇನ್ನೊಂದ್ ಕಡೆಗೆ ಏನ್ ಹೇಳ್ತೇವೆ ಸ್ವಾಮಿ, ನಿಮ್ಮನ್ನ ಅನಾಥರಾಗಿ ನಾನು ಏನಕ್ಕೆ? ನೀವು ಅನಾಥರ ಆದ್ರೆ ಬಡವರಾಗಿ ಬದುಕ್ಬಿಡ್ತೀರಾ. ನೀವು ಅನಾಥರಲ್ಲ, ನೀವೆಲ್ಲ ಯಾರಾಗಿದ್ದೀರಾ? ನೀವು ನನ್ನ ಮಕ್ಕಳಾಗಿದ್ದೀರಾ. ನನ್ನ ಮಕ್ಕಳಾಗಿರೋ ನೀವು ಏನಾಗ್ಬೇಕು? ಬಡವರಾಗಿ ಬದುಕಬಾರ್ದು, ಐಶ್ವರ್ಯವಂತರಾಗ್ಬೇಕು. ಹಲ್ಲೆಲೂಯಾ. ಸೊ ದೇವರ ಮಕ್ಕಳಾಗಿರೋ ನಾವು ಬಡತನದಿಂದ ಹೊರಗಡೆ ಬಂದು ಐಶ್ವರ್ಯದಲ್ಲಿ ಸೇರ್ಕೊಬೇಕು ಅನ್ನೋದಕ್ಕೋಸ್ಕರನೇ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಜೀವ ಕೊಟ್ಟಿದ್ದು, ಪುನರುತ್ಥಾನವಾಗಿದ್ದು. ಹಲ್ಲೆಲೂಯಾ. ಇವತ್ತು ನಾವೆಲ್ಲ ಏನಾಗಿ ಹಿಂಗ್ ಬದುಕ್ಬೇಕು ಹೇಳ್ರಿ? ರಿಚ್ ಆಗಿ ಬದುಕ್ಬೇಕು. ರಿಚ್ ಆಗಿ ಬದುಕ್ಬೇಕಂದ್ರೆ ಅರ್ಥ ಏನು? ಅರ್ಧ ಕೆಜಿ ಬಂಗಾರ ಹಾಕೊಂಡು ಮೈ ಮೇಲೆ, ಟೈಮ್ ಏನೇನು ಆಗ್ಬೇಕು ಅದಾಗಿ ಲೈಫಲ್ಲಿ ನಿಂತ್ಕೊಳ್ದಿರ, ಒಂದ್ ಹೆಜ್ಜೆ ನಿಂತ್ಕೊಳ್ದಿರ ಮುಂದೆ 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 ಹೋಗ್ತಾ ಇರೋದೇ ಐಶ್ವರ್ಯ. ಹಲ್ಲೆಲೂಯಾ. ಒಂದ್ ಮನುಷ್ಯ ಯಾವಾಗ ಐಶ್ವರ್ಯವಂತನಾಗಿದ್ದಾನೆ ಅಂತ ಅರ್ಥ ಆಗತ್ತೆ ಹೇಳ್ರಿ? ಅವನ ಲೈಫಲ್ಲಿ ಒಂದೇ ಜಾಗದಲ್ಲಿ ನಿಂತ್ಕೊಂಡಿರ ಯಾವಾಗ ಮುಂದೆ ಹೋಗ್ತಾ ಇರ್ತಾನೋ ಆವಾಗ್ಲೇ ಅರ್ಥ ಮಾಡ್ಕೊಬೇಕು, ಇವನ್ನ ದೇವ್ರ ಆಶೀರ್ವಾದ ಮಾಡಿದ್ದಾರೆ. ಒಂದ್ ವ್ಯಕ್ತಿನ ದೇವ್ರ ಐಶ್ವರ್ಯವಂತನಾಗಿ ಮಾರ್ಪಡಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರೆ ಆ ವ್ಯಕ್ತಿ ಇರೋ ಜಾಗದಲ್ಲೇ ಇರೋದೇ ಇಲ್ಲ. ಹಲ್ಲೆಲೂಯಾ. ಇವತ್ತು ನೀವೆಲ್ಲ ಯಾರು? ಯಾರಂತ ನಿಮಗೆ ಗೊತ್ತಾ? ನೋವು ಅನುಭವಿಸಿ, ಹಿಂಸೆ ಅನುಭವಿಸಿ, ಕಷ್ಟ ಅನುಭವಿಸಿ, ಇರೋ ಜಾಗದಲ್ಲೇ ಇದ್ದು 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 ಸಾಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಅವ್ರಿಗೆ ಇನ್ನೂ ಅನುಭವಿಸ್ಬೇಕಾ ನೀವು ಅಂತ? ಇನ್ನೂ ಅನುಭವಿಸ್ಬೇಕಾ? ಇನ್ನೂ ಅನುಭವಿಸ್ಬೇಕಾ? ಯಾಜಕ ಕಾಂಡ ವಿಮೋಚನ ಕಾಂಡ 22ನೇ ಅಧ್ಯಾಯ.
25, 26, 27. ನನ್ನ ಜನರಲ್ಲಿ ಒಬ್ಬ ಬಡವನಿಗೆ ನೀನು ಸಾಲ ಕೊಟ್ಟರೆ ಅವನನ್ನು ಸಾಲಗಾರನಂತೆ ನಡೆಸಬಾರದು, ಅವನಿಂದ ಬಡ್ಡಿಯನ್ನು ಕೇಳಬಾರದು. ಸಾಲಗಾರನ್ ಯಾರಿಗೆ ಸಾಲ ಕೊಡಬಾರ್ದಂತೆ? ಒಂದು ದೇವರ ಜನರಲ್ಲಿ ಬಡವರಾಗಿರುವ ಒಬ್ಬರಿಗೆ ಸಾಲ ಕೊಟ್ಟರೆ ಸಾಲ ಕೊಟ್ರೆ ಅವನನ್ನು ಆ- ಸಾಲಗಾರನಂತೆ ನಡೆಸಬಾರದು. ಅವ್ರನ್ನ ಹೆಂಗೆ ನೀವು ಟ್ರೀಟ್ ಮಾಡಬಾರ್ದು? ಎಲ್ಲ ಇದ್ದೀರಾ? Yes. ಕೇಳಿಸ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ? ತಲೆಗೆ ಹೋಗ್ತಾ ಇದ್ಯಾ? ನಮ್ಮಲ್ಲಿ ಒಬ್ಬರಿಗೆ ಅಂದ್ರೆ ದೇವರ ಜನರಲ್ಲಿ ಬಡವರಾಗಿರುವವರಿಗೆ ಕೊಡಬಾರ್ದು. ಕೊಟ್ರೆ ಸಾಲ ಕೊಟ್ಟವನಂತೆ ಹಿಂಸೆ ನಡ್ಸ್ಕೋಬಾರ್ದು, ಅವನ್ ಹಿಂಸಿಸಬಾರ್ದು. ಪಕ್ಕದಲ್ಲಿ ಮುಖ ನೋಡಿ, ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟಿದ್ರ ನೀವು? ಒಂದು ಮುಖ ನೋಡ್ಕೊಂಡು ಹೇಳ್ರಿ, ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟಿದ್ದೀರಾ ಅಂತ ಕೇಳ್ರಿ. ಸಾಲ ಕೊಟ್ಬಿಟ್ಟು ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟಿದ್ದೀರಾ ಅಂತ ಕೇಳ್ರಿ. ಸಾಲ ಕೊಡಬಾರ್ದು, ಕೊಟ್ರೆ ಹಿಂಸೆ ಕೊಡಬಾರ್ದು. ಸಾಲ ಕೊಡಬಾರ್ದು, ಕೊಟ್ರೆ ಹಿಂಸೆ ಕೊಡಬಾರ್ದು. ತಗೊಂಡಿರೋರು ಮರ್ತ್ಬಿಟ್ರೆ ಏನ್ ಮಾಡೋದು? ಮುಂದೆ ಹೋಗಿ ಯಾಪಿಸ್ಬೇಕು. ಮುಂದೆ ಹೋಗಿ ಹಂಗೆ ಓದಿ. ನೀನು ಒಬ್ಬನ ಕಂಬಳಿಯನ್ನು ಹ್ಮ್ ಅಡವು ಇಟ್ಟುಕೊಂಡರೆ ಹ್ಮ್ ಸೂರ್ಯನು ಹ್ಮ್ ಮುಳುಗುವಷ್ಟರಲ್ಲಿ ಹ್ಮ್ ಅದನ್ನು ಹಿಂದಕ್ಕೆ ಹಿಂದಕ್ಕೆ ಕೊಡಬೇಕು. ಅವನಿಗೆ ಬೇರೆ ಯಾವ ಹೊದಿಕೆಯೂ ಇಲ್ಲವಲ್ಲ, ಅದನ್ನೇ ಮೈಗೆ ಕಟ್ಟಿಕೊಳ್ಳಬೇಕು. ಬೇರೆ ಯಾವುದನ್ನೂ ಸುತ್ತಿಕೊಂಡು ಮಲಗಾನು. ಅವನು ನನಗೆ ಮೊರೆ ಇಟ್ಟರೆ ಕೇಳುವೆನು, ಸಾಕು. ನಾನು ದಯಾಪರನೇ. ಸಾಕು. ಇಲ್ದೇ ಇರೋನ ಹತ್ರ ಕಿತ್ಕೊಂಡು ಅವನಿಗೆ ಹಿಂಸೆ ಕೊಟ್ರೆ ಮುಖ ನೋಡ್ಕೊಂಡು ಪಕ್ಕದಲ್ಲಿ ಕೇಳಿ, ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡಂಗ್ ಮಾಡಿದ್ದೀರಾ ಅಂತ. ಹಿಂಸೆ ಕೊಟ್ಟು ಮೊರೆ ಇಡ್ಸಿದ್ರೆ ದೇವ್ರ ಏನ್ ಮಾಡ್ತಾರಂತೆ? ಹೇಳ್ತಾರೆ. ಅನ್ಯಾಯ ಮಾಡಲ್ಲ ದೇವ್ರು. ನೀವು ಬೇರೆಯವ್ರಿಗೆ ಹಿಂಸೆ ಕೊಟ್ಬಿಟ್ಟು ದೇವ್ರೆ ಇವ್ನು ನನಗೆ ಹಿಂಸೆ ಕೊಡ್ತಾವನೆ, ನನ್ನ ಕಾಪಾಡು ಅಂದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ ನಾವು ಒಬ್ರಿಗೆ ಹಿಂಸೆ ಕೊಡ್ತಾ ಇರ್ತೀವಿ, ಆದ್ರೆ ದೇವ್ರು ಮಾತ್ರ ನಮ್ಮ ಹಿಂಸೆಯಿಂದ ದೇವ್ರು ನಮ್ಮನ್ನ ಕಾಪಾಡ್ಬೇಕು. ಇದೆಯಾ? ಇದು ಕರೆಕ್ಟ್ ಆಗಿದೆಯಾ ನಾವು ಮಾಡ್ತಾ ಇರೋದು? ನಾವು ಸಿದ್ಧರಿಗೆಲ್ಲ ಹಿಂಸೆ ಕೊಡ್ತೀವಿ. ನಾವು ಹಿಂಸೆ ಕೊಟ್ಬಿಟ್ಟು ದೇವ್ರನ್ನ ಏನ್ ಬೇಡ್ಕೊಂತೀವಿ ನಾವು? ದೇವ್ರೆ ನಾನು ಇವರೆಲ್ಲ ಹಿಂಸೆ ಕೊಡ್ತವ್ರೆ, ನನ್ನ ಕಾಪಾಡು. ಅರೆಸ್ಟ್ ಮಾಡ್ತಾರೆ ಅಂತ. ದುಡ್ಡು ವಿಷಯದಲ್ಲಿ ದೇವರು ತುಂಬಾ ಸೀರಿಯಸ್, ಕಾಂಪ್ರಮೈಸೇ ಮಾಡಲ್ಲ. ಇವತ್ತು ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಏನ್ ಪ್ರಾರ್ಥನೆ ಮಾಡೋಣ? ಯಾರ್ಯಾರಿಗೆ ಹಿಂಸೆ ಕೊಟ್ಟಿದೀವೋ ದೇವ್ರ ಹತ್ರ ಕ್ಷಮಾಪಣೆ ಕೇಳಲ್ಲ. ಯಾಕೆ? ನಮ್ಮನ್ನ ಹಿಂಸೆ ಪಡಿಸೋರಿಂದ ದೇವ್ರು ನಮ್ಮನ್ನ ಕಾಪಾಡ್ಬೇಕಲ್ಲ, ಅದಕ್ಕೋಸ್ಕರ. ನಮ್ಮನ್ನ ಹಿಂಸೆ ಪಡಿಸೋರಿಂದ ನಾವನ್ನ ದೇವ್ರು ಕಾಪಾಡ್ಬೇಕಂದ್ರೆ ನಾವು ಯಾರಿಗೆ ಹಿಂಸೆ ಕೊಟ್ಟಿದೀವೋ ಅದನ್ನ ದೇವ್ರಿಗೆ ಕ್ಷಮಿಸ್ಬೇಕು. ಎಲ್ಲ ಇದ್ದೀರಾ? ತಲೆಗೆ ಹೋಗ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ? ಎಷ್ಟು ಜನ ದೇವ್ರು ಕಾಪಾಡ್ಬೇಕು ನಿಮ್ಮನ್ನ ಅನ್ಕೊಂತ ಇದ್ದೀರಾ? ನಿಮ್ಮನ್ನ ಹಿಂಸೆ ಪಡೋರಿಂದ ಬಡ್ಸೋರಿಂದ ದೇವ್ರು ನಿಮ್ಮನ್ನ ಕಾಪಾಡ್ಬೇಕಾ? ಆದ್ರೆ ಇವಾಗ ನೀವು ಪ್ರಾರ್ಥನೆ ಮಾಡ್ಬೇಕಾಗಿರೋದೇನು? ನೀವು ಯಾರಿಗೆ ಹಿಂಸೆ ಕೊಟ್ಟಿದಿರೋ ಅದನ್ನ ದೇವ್ರಿಗೆ ಕ್ಷಮಿಸ್ಬೇಕಂತ ಪ್ರಾರ್ಥನೆ ಮಾಡ್ಕೊಳ್ಳಿ. 2 ನಿಮಿಷ ಪ್ರಾರ್ಥನೆ ಮಾಡಿ, ಕಣ್ ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವ್ರ ಜ್ಞಾಪಕ ಪಡಿಸ್ತಾರೆ. ಯಾರಿಗೆ ಹಿಂಸೆ ಕೊಟ್ಟಿದ್ದೀರಾ? ಯಾರ ದುಡ್ಡು ಇಸ್ಕೊಂಡು ಹಿಂಸೆ ಕೊಟ್ಟಿದ್ದೀರಾ? ಯಾರ್ಯಾರಿಗೆ ದುಡ್ಡು ಕೊಡ್ದಿರ ಹಿಂಸೆ ಕೊಟ್ಟಿದ್ದೀರಾ? ಸಾಲ ಕೊಟ್ಟು ಹಿಂಸೆ ಪಡಿಸಿದ್ದೀರಾ? ಸಾಲ ಈಸ್ಕೊಂಡು ಹಿಂಸೆ ಪಡಿಸಿದ್ದೀರಾ? ಎಲ್ಲದನ್ನೂ ದೇವ್ರು ಕ್ಷಮಿಸ್ಬೇಕು ಇವತ್ತು.
ಪ್ರಾರ್ಥನೆ ಮಾಡ್ಕೊಳ್ಳಿ, ಕ್ಷಮಾಪಣೆ ಕೇಳ್ಕೊಳ್ಳಿ. ಸಾಲ ಕೊಟ್ಟು ಹಿಂಸೆ ಕೊಡ್ಸಿದೀವಿ, ಸಾಲ ಈಸ್ಕೊಂಡು ಹಿಂಸೆ ಕೊಟ್ಟಿಸಿದೀವಿ. ಒಟ್ನಲ್ಲಿ ನಾವು ಬೇರೆಯವ್ರಿಗೆ ಕೊಟ್ಟಿರೋ ಹಿಂಸೆನ ದೇವ್ರಿಗೆ ಕ್ಷಮಿಸ್ಬೇಕು, ದೇವ್ರಿಗೆ ಕ್ಷಮಿಸ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಯೇಸುವೇ ಸ್ತೋತ್ರ. ಎಲ್ಲರೂ ಬಾಯಿ ತೆಗೆದು ಪ್ರಾರ್ಥನೆ ಮಾಡಿ, ಮನ್ಸಾರೆ ಪ್ರಾರ್ಥನೆ ಮಾಡಿ. ಇವತ್ತು ನೀವು ಮಾಡ್ತಾರೋ ಪ್ರಾರ್ಥನೆ ದೇವ್ರು ಕೇಳಿಸ್ಕೊಬೇಕು. ನಿಮ್ಮ ಕೂಗು ದೇವರಿಗೆ ಕೇಳಿಸ್ಬೇಕು. ದೇವರೇ, ನಾನು ಸಾಲ ಕೊಟ್ಟು ಅವ್ರಿಗೆ ಹಿಂಸೆ ಕೊಟ್ಟಿದ್ದೀನಿ, ಅವ್ರ ಹತ್ರ ಸಾಲ ಈಸ್ಕೊಂಡು ನಾನು ಅವ್ರಿಗೆ ಹಿಂಸೆ ಕೊಟ್ಟಿದ್ದೀನಿ, ನನ್ನ ಕ್ಷಮಿಸು ಸ್ವಾಮಿ. ಸಾಲ ಈಸ್ಕೊಂಡು ನಾನು ಹಿಂಸೆ ಕೊಟ್ಟಿದ್ದೀನಿ, ಸಾಲ ಕೊಟ್ಟು ನಾನು ಹಿಂಸೆ ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋ ಹಿಂಸೆನೆಲ್ಲ ದೇವರೇ ನನಗೆ ಕ್ಷಮಿಸು ಸ್ವಾಮಿ. ಹಿಂಸೆನೆಲ್ಲ ನನಗೆ ಕ್ಷಮಿಸು. ನಾನು ಕೊಟ್ಟಿರೋ ಹಿಂಸೆ ಮೂಲಕವಾಗಿ ಅವ್ರು ನಿನ್ನ ಎಷ್ಟು ಸರಿ ಜ್ಞಾಪಕ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ನಾನು ಕೊಟ್ಟಿರೋ ಹಿಂಸೆ ಮೂಲಕವಾಗಿ ಅವ್ರು ನಿನ್ನ ಎಷ್ಟು ಸರಿ ಜ್ಞಾಪಕ ಮಾಡ್ಕೊಂಡು ನಿನಗೂ ಪ್ರಾರ್ಥನೆ ಮಾಡಿದಾರೋ ಗೊತ್ತಿಲ್ಲ. ದಯಮಾಡಿ ನನ್ನ ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಪಡಿಸು. ನಾವು ಕೊಟ್ಟಿರೋ ಹಿಂಸೆಗಳನ್ನ ಕ್ಷಮಿಸು ಸ್ವಾಮಿ. ಸಾಲ ಈಸ್ಕೊಂಡು ಹಿಂಸೆ ಕೊಟ್ಟಿದ್ದೀವಿ, ಸಾಲ ಕೊಟ್ಟು ನಾವು ಹಿಂಸೆ ಕೊಟ್ಟಿದ್ದೀವಿ. ನಾವು ಕೊಟ್ಟಿರೋ ಹಿಂಸೆಗಳನ್ನೆಲ್ಲ ನಮಗೆ ಕ್ಷಮಿಸು ಸ್ವಾಮಿ. ಕ್ಷಮಿಸು, 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 ಕ್ಷಮಿಸು ಸ್ವಾಮಿ. ಓ ರೇಖೆ ಮಲತಿ ಸಕರ ಮಂತಲ ಬರವ ಸಂದಲಬ ರೋಕೋಲ ಮಾಂತೆರಿ ಬಿ ದರಬ. ದೇವರು ಅನ್ಯಾಯ ಮಾಡಲ್ಲ, ದೇವರು ದಯೆ ಉಳ್ಳವರಾಗಿದ್ದಾರೆ. ನಾವು ಮಾಡಿರೋದನ್ನ ಜ್ಞಾಪಕ ಮಾಡಿಕೊಂಡು ದೇವರ ಹತ್ರ ನಾವು ಕೇಳಬೇಕಾದ್ರೆ ದೇವ್ರಿಗೆ ಕ್ಷಮಿಸ್ತಾರೆ, ಕ್ಷಮಿಸ್ತಾರೆ. ರಕ್ತಂ ಜೆ ಹಲ್ಲೆಲೂಯ, ಯೇಸುವೇ ಸ್ತೋತ್ರ, ಸ್ತೋತ್ರ. ಇವಾಗ ಇನ್ನೊಂದು ಪ್ರಾರ್ಥನೆ ಮಾಡೋಣ. ನಮಗೆ ಯಾರು ಹಿಂಸೆ ಕೊಡ್ತಾ ಇದ್ದಾರೋ ಅವ್ರನ್ನ ಇವತ್ತು ಜ್ಞಾಪಕ ಮಾಡ್ಕೊಳ್ಳೋಣ. ದೇವ್ರೇನ್ ಮಾಡ್ತಾರಂತೆ, ಹಿಂಸೆಗೆ ಒಳಗಾಗಿರೋರ ಕೂಗನ್ನ ದೇವ್ರೇನ್ ಮಾಡ್ತಾರೆ, ಕೇಳಿಸ್ಕೊಂತಾರೆ. ಇವತ್ತು ಯಾರ ಮೂಲಕವಾಗಿ ನೀವು ಹಿಂಸೆಗೆ ಒಳಗಾಗಿದ್ದೀರಾ ಅವ್ರನ್ನ ಇವತ್ತು ಜ್ಞಾಪಕ ಮಾಡ್ಕೊಂಡು ದೇವ್ರಿಗೆ ಕೂಗ್ರಿ. ಅವ್ರ ಹೆಸರು ಹೇಳಿ ಕರೀರಿ. ದೇವರೇ, ಇವ್ರು ನನಗೆ ಹಿಂಸೆ ಕೊಡ್ತಾವ್ರೆ ಅಂತೇಳಿ ಅವ್ರ ಹೆಸರು ಹೇಳಿ ಕೂಗ್ರಿ. ದೇವ್ರವ್ರನ್ನ ಜ್ಞಾಪಕ ಮಾಡ್ಕೊಂತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರೆಲ್ಲ ನಿಮಗೆ ಹಿಂಸೆ ಕೊಡ್ತಾ ಇದ್ರೆ ಅವ್ರನ್ನ ಜ್ಞಾಪಕ ಮಾಡ್ಕೊಂಡು ದೇವ್ರನ್ನ ಕರೀರಿ. ಓ ಜೀಸಸ್. ಯಾರ ಮೂಲಕವಾಗಿ ನೀವು ಹಿಂಸೆಗೊಳಗಾಗಿದ್ದೀರಾ ಜ್ಞಾಪಕ ಮಾಡ್ಕೊಳ್ಳಿ. ನಿಮ್ಮ ಕೂಗನ್ನ ದೇವರು ಕೇಳಲಿ. ನಿಮ್ಮ ಕಷ್ಟವನ್ನು ದೇವರು ಪರಿಹರಿಸಲಿ. ಹಲ್ಲೆಲೂಯ, ಜೀಸಸ್. ರಕ್ತಂ ಜೀವ, ರಕ್ತಮೇ. ಹಲ್ಲೆಲೂಯ, ಹಲ್ಲೆಲೂಯ, ಯೇಸುವೇ ಸ್ತೋತ್ರ. ನಮ್ಮ ಕೂಗನ್ನು ಕೇಳುವವರೇ, ನಮ್ಮ ಬಿನ್ನಹವನ್ನು ಕೇಳುವವರೇ, ಉತ್ತರವನ್ನು ಕೊಡುವವರೇ, ನಾವು ಪ್ರಾರ್ಥನೆಯನ್ನ ಕೇಳಿ ನಮಗೆ ಯಾವ ವಿಷಯದಲ್ಲಿ ಹಿಂಸೆಗೆ ಒಳಗಾಗಿದ್ದೀವೋ, ಹಿಂಸೆ ಪಡ್ತಾ ಇದ್ದೀವೋ, ಈ ವಿಷಯದಿಂದ ನಮಗೆ ಬಿಡುಗಡೆ ಅನುಗ್ರಹಿಸಿ ಸ್ವಾಮಿ. ನಾವು ಪಡ್ತಿರೋ ಹಿಂಸೆಯಿಂದ ನಮಗೆ ಒಂದು ಪರಿಹಾರವನ್ನು ಅನುಗ್ರಹಿಸಿ ಯೇಸು ನಾಮದಲ್ಲಿ ತಂದೆ, ಆಮೆನ್. 23ನೇ ಅಧ್ಯಾಯ, 23ನೇ ಅಧ್ಯಾಯ 2ನೇ ವಾಕ್ಯದಿಂದ. ದುಷ್ಕಾರ್ಯವನ್ನು ಮಾಡುವವರು ಬಹುಮಂದಿ, ಆದಾಗ್ಯೂ ಅವರ ಜೊತೆಯಲ್ಲಿ ಸೇರಬಾರದು. ದುಷ್ಕಾರ್ಯವನ್ನ ಮಾಡೋರು ಜಾಸ್ತಿ ಜನ ಇದ್ದಾರೆ, ಆದ್ರೆ ನೀವೇನ್ ಮಾಡ್ಬಾರ್ದಂತೆ, ಅವ್ರ ಜೊತೆ ಸೇರಬಾರ್ದು, ಅವ್ರ ಜೊತೆ ಸೇರಬಾರ್ದು. ಆಮೇಲೆ ಬಹುಮಂದಿಯ ಮಾತಿಗೆ ಒಪ್ಪಿ ನ್ಯಾಯವನ್ನು ಕೆಡಿಸುವ ಸಾಕ್ಷಿಯನ್ನು ಹೇಳಬಾರದು.
ಬಹು ಜನರ ಜೊತೆ ಸೇರ್ಕೊಂಡು ನೀವೇನ್ ಮಾಡ್ಬಾರ್ದಂತೆ, ನ್ಯಾಯವನ್ನು ಕೆಡಿಸುವಂತ ಸಾಕ್ಷಿ ನ್ಯಾಯವನ್ನ ಕೆಡಿಸುವಂತ ಮಾತುಗಳನ್ನ ಹೇಳ್ಬಾರ್ದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ಹಲ್ಲೆಲೂಯಾ. ನಾವು ಜನರ ಜೊತೆ ಸೇರ್ಕೊಂಡು ಅನೇಕ ನ್ಯಾಯವನ್ನ ನಾವೇನ್ ಮಾಡಿದೀವಿ, ಕೆಡಿಸ್ಬಿಟ್ಟಿದೀವಿ, ಹಾಳು ಮಾಡಿದೀವಿ. ಇದ್ರ ಲೆಕ್ಕನೇ ಇಲ್ಲ ನಾವು ಎಷ್ಟು ಜನ ಎಷ್ಟು ನ್ಯಾಯವನ್ನ ಹಾಳು ಮಾಡಿದೀವಿ ಅಂತ. ನಮ್ಗೆ ಗೊತ್ತದು. ನಾವು ನ್ಯಾಯವನ್ನ ಹಾಳು ಮಾಡೋದ್ರಲ್ಲಿ ನಾವೆಲ್ಲ ಏನಾಗಿದ್ದೀವಿ, ಎಕ್ಸ್ಪರ್ಟ್ಗಳಾಗಿದ್ದೀವಿ. ಏನಕ್ಕೆ? ಜನರ ಜೊತೆ ಸೇರ್ಕಂತೀವಿ, ಅವ್ರು ಆಡ್ದಂಗೆ ಆಡ್ತೀವಿ, ಅವ್ರು ಆಡ್ದಂಗೆ ಆಡಿ ನ್ಯಾಯವನ್ನ ಹಾಳು ಮಾಡ್ತೀವಿ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಎಷ್ಟು ಜನರ ನ್ಯಾಯನ ಹಾಳು ಮಾಡಿದ್ರಿ ಇಲ್ಲಿವರೆಗೂ? ನ್ಯಾಯ ಹಾಳು ಮಾಡೋದು ಯಾವಾಗ ನಾವ್ ಹೇಳ್ರಿ? ಜನಗಳ ಜೊತೆ ಸೇರಿದಾಗ. ಇನ್ನ ಮುಂದೆ ಹಂಗೆ ಓದ್ಕೊಂಬನ್ನಿ. ಅದಲ್ಲದೆ ಬಡವನನ್ನು ಕರುಣಿಸಿ ಪಕ್ಷಪಾತದಿಂದ ತೀರ್ಮಾನ ಮಾಡಬಾರದು. ಬಡವರನ್ನ ಏನ್ ಮಾಡ್ಬಾರ್ದಂತೆ? ಕರುಣಿಸಿ ಅವ್ರನ್ನ ಏನ್ ಮಾಡ್ಬಾರ್ದಂತೆ? ಪಕ್ಷಪಾತದಿಂದ. ನಿಮ್ಮ ಬಡತನದಿಂದ ದೇವ್ರು ನಿಮ್ಮನ್ನ ಬಿಡುಗಡೆ ಮಾಡ್ಬೇಕಂದ್ರೆ ನೀವು ನಿಮ್ಮ ಸುತ್ತಲೂ ಇದಾರಲ್ಲ ಅವ್ರಿಗೆ ಏನ್ ಮಾಡ್ಬಾರ್ದು ನೀವು? ದೇವ್ರು ನಮಗ್ ಭೇದ ಭಾವ ಮಾಡಬಾರ್ದಂದ್ರೆ ನಾವು ನಮ್ಮ ಸುತ್ತಲೂ ಇರೋರ್ಗೆ ಏನ್ ಮಾಡ್ಬಾರ್ದು? ನಾವು ನಮ್ಮ ಸುತ್ತಲೂ ಇರೋರ್ಗೆ ಭೇದ ಭಾವ ಮಾಡ್ಬಿಟ್ಟು ನಮಗ್ ಭೇದ ಭಾವ ಮಾಡೋರಿಂದ ದೇವ್ರು ನಮ್ಮನ್ನ ಬಿಡುಗಡೆ ಮಾಡುವಂದ್ರೆ ದೇವ್ರ ಆ ಕೂಗನ್ನ ಕೇಳಲ್ಲ. ಅದಕ್ಕೆ ನಾನು ಯಾವಾಗಲೂ ಪ್ರಿನ್ಸಿಪಲ್ ಫಾಲೋ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲರ ಹತ್ರನೂ ಒಂದೇ ತರ ಇದ್ಬಿಟ್ಟು ಹೋಗ್ಬೇಕು. ನೋ ಎಮೋಷನ್ಸ್, ನೋ ಡ್ಯಾಮೇಜ್. ಯಾಕೆ? ಇದರಿಂದ ನಾನು ದೇವ್ರ ಹತ್ರ ಏನು ಕಳ್ಕೊಳ್ಳಲ್ವಲ್ಲ. ಎಲ್ಲಾರನ್ನೂ ಒಂದೇ ತರ ನೋಡ್ಬಿಟ್ರೆ ಹೋಯ್ತು, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಅದಕ್ಕೆ ನಾವು ವಸ್ತುಗಳು ಇಂಪಾರ್ಟೆಂಟ್ ಅಲ್ಲ ಅಂತ ಬದುಕಬೇಕು, ಮನುಷ್ಯರು ಇಂಪಾರ್ಟೆಂಟ್ ಅಂತ ಬದುಕಬೇಕು. ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಹೇಳಿ? ವಸ್ತುಗಳಲ್ಲ, ಮನುಷ್ಯರು ಮಾತ್ರನೇ. ವ್ಯಕ್ತಿಗಳು ಇಂಪಾರ್ಟೆಂಟ್ ಆಗಿರ್ಬೇಕು. ವ್ಯಕ್ತಿಗಳ ಹತ್ರ ಇರುವಂತ ವಸ್ತುಗಳಿಗೆ ಇಂಪಾರ್ಟೆನ್ಸ್ ಕೊಟ್ರೆ ನಾವು ದೇವ್ರನ್ನ ಕಳ್ಕೊಂತೀವಿ. ಯಾವ್ಯಾವ ವಿಷಯದಲ್ಲಿ ನಾವು ದೇವ್ರನ್ನ ಕಳ್ಕೊಂಡಿದೀವಿ, ಯಾವ್ಯಾವ ವಿಷಯದಲ್ಲಿ ದೇವ್ರು ನಮ್ಮ ಜೊತೆ ಇರೋದನ್ನ, ದೇವರ ಸಹಾಯವನ್ನ ನಾವು ಕಳ್ಕೊಂಡಿದೀವಿ ಅನ್ನೋದನ್ನ ಒಂದು ಪ್ರಶ್ನೆ ಮಾಡ್ಕೊಂಡ್ರೆ, ಎಷ್ಟೋ ವಿಷಯಗಳಲ್ಲಿ ವಸ್ತುಗಳಿಗೆ ಬೆಲೆ ಕೊಟ್ಟು ಮನುಷ್ಯರನ್ನ ಕಳ್ಕೊಂಡು, ಆ ಮನುಷ್ಯರನ್ನ ಕಳ್ಕೊಂಡಿದ್ದ ಮೂಲಕವಾಗಿ ದೇವ್ರನ್ನ ನಾವೇನ್ ಮಾಡಿದೀವಿ? ಕಳ್ಕೊಂಡಿದೀವಿ. ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಬಡವರಿಗೆ ಕನಿಕರಿಸಿ ಪಕ್ಷಪಾತದಿಂದ ತೀರ್ಮಾನವನ್ನ ಮಾಡಬಾರ್ದು. ನಾವು ಒಂದು ಮಾತ್ರ ಫಾಲೋ ಮಾಡ್ತೀನಿ ಯಾವಾಗಲೂ. ಒಬ್ಬರು ಶ್ರೀಮಂತರ ಮುಂದೆ ಬಡವರು ಕುತ್ಕೊಂಡ್ರಂದ್ರೆ 90% ನಾನು ಇವ್ರ ಪರವಾಗೇ ಮಾತಾಡ್ತೀನಿ. ಅವನ್ನ ಬಿಟ್ಬಿಡ್ತೀನಿ, ಮಾಡಲ್ಲ. ಇವಾಗ ಕಾಪಾಡ್ಬೇಕಾಗಿರೋದು ಯಾರನ್ನ? ಯಾರಿಗೆ ನಿಸ್ಸಹಾಯ ಸ್ಥಿತಿಯಲ್ಲಿ ಇದ್ದಾರೋ ಅವ್ರನ್ನ ನಾವೇನ್ ಮಾಡ್ಬೇಕು? ಕಾಪಾಡ್ಬೇಕು. ಅವ್ರಿಗೋಸ್ಕರ ಹೋರಾಡ್ಬೇಕು ನಾವು. ಅವನ್ನ ಕಾಪಾಡಕ್ ತುಂಬಾ ಜನ ಅವ್ರ, ಇವ್ರನ್ನ ಕಾಪಾಡಕ್ಕೆ ಯಾರು ಇಲ್ಲ. ನಮ್ಮ ಮೈಂಡ್ ಸೆಟ್ ಯಾವಾಗ್ಲೂ ಹೆಂಗಿರ್ಬೇಕು ಹೇಳ್ರಿ? ಯಾರು ಇಲ್ದಿರೋರ್ಗೆ ಕಾಪಾಡೋ ಮೈಂಡ್ ಸೆಟ್ ನಮ್ಗೆ ಬರ್ಬೇಕು. ಯಾರು ಇಲ್ದಿರೋ ನಾವು ಕಾಪಾಡಲ್ಲ, ಆದ್ರೆ ನಮ್ಮನ್ನ ಮಾತ್ರ ದೇವ್ರು ಕಾಪಾಡ್ಬೇಕು. ಇಂಥ ಮೈಂಡ್ ಸೆಟ್ ಇರೋರ್ನ ದೇವ್ರು ಕಾಪಾಡ್ಬೇಕಾ, ಕಾಪಾಡಬಾರ್ದ? ಎಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ನೀವು ಮಾತ್ರ ಏನ್ ಮಾಡಲ್ಲ, ನಿಮ್ ಸುತ್ತಲೂ ಇರೋರ್ನ ಕಾಪಾಡಲ್ಲ, ಆದ್ರೆ ನಿಮ್ಮನ್ನ ಮಾತ್ರ ದೇವ್ರು ಕಾಪಾಡ್ಬೇಕು. ಅದ್ ಹೆಂಗ್ ಸಾಧ್ಯ? ಮುಖ ನೋಡ್ಕೊಂಡು ಕೇಳ್ರಿ, ನಿನ್ನ ಕಾಪಾಡ್ಬೇಕಾ ದೇವ್ರಂತ? ಕಾಪಾಡ್ಬೇಕಾ? ಏನಕ್ಕೆ ಕಾಪಾಡ್ಬೇಕು? ತುಂಬಾ ಘನಕಾರ್ಯ ಮಾಡ್ಬಿಟ್ಟಿದಿರಲ್ಲ, ಎಷ್ಟೊಂದು ಜನ ಕಾಪಾಡಿ ನೀವು. ಎಷ್ಟೋ ಜನ ಕಾಪಾಡ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ರೆ ನೀವು? ತುಂಬಾ ಘನಕಾರ್ಯ ಮಾಡ್ಬಿಟ್ಟಿದ್ರ ದೇವ್ರು ನಿಮ್ಮನ್ನ ಕಾಪಾಡೋಕೋಸ್ಕರ.
ಯಾವಲ್ಲ ಅರ್ಥ ಮಾಡ್ಕೊಳ್ಳಿ, ಬಡವ್ರನ್ನ ದೇವ್ರು ಕಾಪಾಡಿದ್ರೆ ದೇವ್ರು ನಿಮ್ಮನ್ನು ಕಾಪಾಡ್ತಾರೆ. ಬಡವರಂದ್ರೆ ಯಾರು? ಲೈಫಲ್ಲಿ ಮುಂದಕ್ಕೆ ಹೋಗಕ್ ಆಗದೆ ಇರೋರ್ನ ಕಾಪಾಡ್ಬೇಕು ನಾವು. ನಿಸ್ಸಹಾಯ ಸ್ಥಿತಿಯಲ್ಲಿ ಇರೋರ್ನ ಏನ್ ಮಾಡ್ಬೇಕು ನಾವು? ಕಾಪಾಡ್ಬೇಕು. ಇವಾಗ ಇನ್ನೊಂದು ಪ್ರಾರ್ಥನೆ ಮಾಡೋಣ. ಯಾರ್ಯಾರು ನಿಸ್ಸಹಾಯ ಸ್ಥಿತಿಯಲ್ಲಿ ಇದ್ದಾಗ ನಾವು ಕಾಪಾಡಿಲ್ವೋ ಅದನ್ನ ಜ್ಞಾಪಕ ಮಾಡ್ಕೊಂಡು ಕ್ಷಮಾಪಣೆ ಕೇಳೋಣ ದೇವ್ರ ಹತ್ರ. ಎಲ್ಲ ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಯೇಸುವೇ 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 ನನಗೆಲ್ಲವೂ ಯೇಸುವೇ 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 ನನಗೆಲ್ಲವೂ ಯೇಸುವೇ 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 ನನಗೆಲ್ಲವೂ ಯೇಸುವೇ. ಆಮೇಲೆ ಯೇಸು ನಾಮದಲ್ಲಿ ತಂದೆ ಆಮೇಲೆ. ವಿಮೋಚನಾ ಕಾಂಡ 30ನೇ ಅಧ್ಯಾಯ 15ನೇ ವಾಕ್ಯ. ಮೂವತ್ತು 15 ವಿಮೋಚನಾ ಕಾಂಡ. ಪ್ರಾಣ ರಕ್ಷಣೆಯ ಅದೇ ತನಗಿದು ಪ್ರಾಣ ರಕ್ಷಣೆಯ ಕಪ್ಪವನ್ನು ಯೆಹೋವನಿಗೆ ಕೊಡುವುದರಲ್ಲಿ ಐಶ್ವರ್ಯವಂತರು ₹1 ಹೆಚ್ಚು ಕೊಡಬಾರದು, ಬಡವರು ಕಮ್ಮಿ ಕೊಡಬಾರದು. ನೀನು ಪ್ರಾಣ ರಕ್ಷಣೆಯ ಹಣವನ್ನು ಇಸ್ರಾಯೇಲರಿಂದ ತೆಗೆದುಕೊಂಡು ದೇವದರ್ಶನದ ಗುಡಾರದ ಸೇವೆಗೆ ಉಪಯೋಗಿಸಬೇಕು. ಏನ ಮೈಂಡ್ ಸೆಟ್, ದೇವ್ರ ಮೈಂಡ್ ಸೆಟ್ ನೋಡ್ರಿ ಹೆಂಗಿದೆ. ಒಬ್ಬರನ್ನ ಕಾಪಾಡ್ಬೇಕಂದ್ರೆ ಅವ್ರು ಜಾಸ್ತಿನೂ ಕೊಡಬಾರ್ದು, ಇವ್ರು ಕಮ್ಮಿನೂ ಕೊಡಬಾರ್ದು. ಜಾಸ್ತಿ ಕೊಟ್ಟು ಶ್ರೀಮಂತರು ಜಾಸ್ತಿ ಕೊಟ್ಟು ಕಾಪಾಡ್ಕೊಳಕ್ಕೂ ಆಗಲ್ಲ, ಬಡವ್ರು ಕಮ್ಮಿ ಕೊಟ್ಟು ಉಳಿಸ್ಕೊಳಕ್ ಆಗಲ್ಲ, ಬಡವ್ರು ಕಮ್ಮಿ ಕೊಟ್ಟು ಉಳಿಸ್ಕೊಳಕ್ಕೂ ಆಗಲ್ಲ. ದೇವ್ರು ಎಲ್ಲಾರ್ಗು ಈಕ್ವಲ್. ಶ್ರೀಮಂತ ಅನ್ಕೊಬಹುದು ನಾನು ಜಾಸ್ತಿ ಕೊಟ್ಬಿಟ್ಟು ಉಳಿಸ್ಕೊಂಡ್ಬಿಡ್ಬೋದು ಅಂತ. ಆ ಶ್ರೀಮಂತನ ದೇವ್ರು ನೋಡಿ ಹೇಳ್ತಾರೆ, ನೀನು ಜಾಸ್ತಿನೇ ಕೊಡ್ಬೇಡ, ಬೇಕಾಗಿಲ್ಲ ನಿಂದು. ಬಡವ ಬಂದು ಏನ್ ಮಾಡ್ತಾನೆ, ನಂಗೆ ಏನೂ ಇಲ್ಲಪ್ಪೋ ಅಂತ ಕಣ್ಣಿನ ನೀರು ಹಾಕ್ಬಿಡ್ತಾನೆ. ಅವನ್ನ ನೋಡಿ ದೇವ್ರು ಏನ್ ಹೇಳ್ತಾರೆ, ನೀನ್ ಕಮ್ಮಿನೇ ಕೊಡಬಾರ್ದು. ನೀವು ಇಲ್ಲಿ ಮೈಂಡ್ ಸೆಟ್ ನಮ್ಗೆ ಏನಾಗ್ಬೇಕು, ಇಲ್ಲಿ ನಮ್ಮ ಬಡತನವನ್ನ ತೋರಿಸಿ, ನಮ್ಮ ಕಣ್ಣೀರನ್ನ ತೋರಿಸಿ, ನಮ್ಮ ಸಮಸ್ಯೆನ ಜಯಿಸ್ಬೇಕಂತ ಪ್ರಯತ್ನ ಪಡ್ತೀವಿ. ಇದು ಕೆಲ್ಸಕ್ಕೆ ಬರಲ್ಲ. ಏನ ತೋರಿಸಿ ನಾವು ಜಯಿಸ್ಬೇಕಂತ ಇಷ್ಟಪಡ್ತೀವಿ? ಕಷ್ಟಗಳನ್ನ ತೋರಿಸಿ, ನಮ್ಮ ಕಣ್ಣೀರನ್ನ ತೋರಿಸಿ, ಆಮೇಲೆ ಡೈಲಾಗ್ಗಳೆಲ್ಲ ಹೇಳಿ ದೇವ್ರನ್ನ ಇಂಪ್ರೆಸ್ ಮಾಡಕ್ ನೋಡ್ತೀವಿ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ? ಬಡವನ್ ಏನ್ ಮಾಡ್ಬೇಕು? ಜಾಸ್ತಿ ಕೊಡ್ಲಿ. ಅವನ ಮೈಂಡ್ ಸೆಟ್ ಮೀರಿ ಕೊಡ್ಲಿ. ಆದ್ರೆ ಅವನಿಗೆ ಮೈಂಡ್ ಅಲ್ಲಿ ಮಾತ್ರ ನಾನು ಬಡವ ಅಂತ ಮಾತ್ರ ಅವನಿಗೆ ಇರಬಾರ್ದು, ಬರಬಾರ್ದು.
ಒಬ್ಬರನ್ನ ಕಾಪಾಡ್ಬೇಕಂದ್ರೆ ದೇವರು ಅವ್ರ ನಂಬಿಕೆನ ನೋಡ್ತಾರೆ, ಅವರ ಕ್ರಿಯೆಗಳನ್ನ ನೋಡ್ತಾರೆ, ಅವರ ಮೈಂಡ್ ಸೆಟ್ನ ನೋಡ್ತಾರೆ. ದೇವ್ರ ಹತ್ರ ಬಂದು ನಾನು ಬಡವ ಅಂತ ಹೇಳಿ ಓಸಿಯಾಗಿ ಎಲ್ಲಾನು ಹೊಂದ್ಕೊಂಡು ಹೋಗಕ್ಕೆ ಆಗಲ್ಲ. ಎಲ್ಲ ಇಲ್ಲೇ ಇದ್ದೀರಾ? ನಿಮ್ ಎಫರ್ಟ್ ದೇವ್ರಿಗೆ ಬೇಕು. ನಿಮ್ ಎಫರ್ಟು ದೇವ್ರಿಗೆ ಬೇಕು. ನೀವು ದೇವ್ರಿಗೋಸ್ಕರ ಏನ್ ಮಾಡಕ್ ಸಿದ್ಧವಾಗಿದ್ದೀರಿ ಅನ್ನೋವಂಥ ಮೈಂಡ್ ಸೆಟ್ನ ದೇವರು ನೋಡ್ತಾರೆ, ನೋಡ್ಬೇಕು, ಅದನ್ನ ಅವ್ರು ಕಾಣ್ಬೇಕು. ನನ್ನ ಕೈಯಲ್ಲಿ ಏನು ಆಗಲ್ಲ, ನನ್ನ ಲೈಫಲ್ಲಿ ಏನು ಇಲ್ಲ, ನಿನ್ ಕೈಯಲ್ಲಿ ಏನು ಕೊಡಕ್ ಆಗಲ್ಲ ಅನ್ಕೊಂಡು ನಾವು ದೇವರೇ ನನಗೆಲ್ಲ ಮಾಡ್ಬಿಡು ಅಂದ್ರು ಎಲಿಯ ಕಾಲದಲ್ಲ ಬಡವಿದೆ. ಏನಿತ್ತ ಬಡವಿದೆ ಹತ್ರ? ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ. ಆಕೆ ಏನ್ ಹೇಳಿದ್ಲು? ಇದು ತಿನ್ಬೇಕು, ಸಾಯ್ಬೇಕು. ಎಲಿ ಏನ್ ಹೇಳ್ದ? ರೊಟ್ಟಿ ಮಾಡ್ಕಂಬ. ಆ ಬಡ ವಿಧವೆ ರೊಟ್ಟಿ ತೀರ್ಲಿಲ್ಲ, ಎಣ್ಣೆ ಮುಗಿಲಿಲ್ಲ. ಈ ಆಶೀರ್ವಾದ ಹೊಂದ್ಕೊಬೇಕಂದ್ರೆ ಅದಕ್ಕೆ ಕಾರಣ ಏನು? ಆಕೆ ಬಡತನದಿಂದ ಹೊರಗಡೆ ಬರಕ್ ಕಾರಣ ಏನು? ನಾವು ಬಡತನದಿಂದ ಹೊರಗಡೆ ಬರದೇ ಇರೋದಕ್ಕೆ ಕಾರಣ ಏನು? ಆ ಬಡ ವಿಧವೆ ಆ ಬಡತನದಿಂದ ಹೊರಗಡೆ ಬಂದಿದ್ದಕ್ಕೆ ಕಾರಣ ಏನು? ನಾವು ಬಡತನದಲ್ಲಿ ಇರೋದಕ್ಕೆ ಕಾರಣ ಏನು? ಆಕೆಗೆ ಬಡತನದಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಮನ್ಸಿದೆ, ಇರೋದನ್ನ ಕಳ್ಕೊಂಡ್ರು ಪರವಾಗಿಲ್ಲ ಅನ್ನೋ ಮನ್ಸು ಇದೆ. ಒಟ್ನಲ್ಲಿ ದೇವ್ರು ಬಂದಂಗೆ ನಮ್ಮ ಮನೆಗೆ ಬಂದಿದ್ದಾರೆ, ಇವತ್ತು ನನ್ನ ಕಾಪಾಡ್ತಾರೆ ಅನ್ನುವಂಥ ನಿರೀಕ್ಷೆನೂ ಇದೆ. ಇವತ್ತು ನಮಗೆ ನಿರೀಕ್ಷೆ ಇಲ್ಲ ದೇವ್ರ ಮೇಲೆ, ದೇವ್ರು ನಮ್ಮನ್ನ ಕಾಪಾಡ್ತಾರೆ ಬಡತನದಿಂದ ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ? ನಮ್ಗಿರೋದನ್ನ ಕಾಪಾಡ್ಕೊಳಕ್ ಪ್ರಯತ್ನ ಪಡ್ತೀವಿ. ನಿಮಗೆ ಇರೋದನ್ನ ನೀವು ಕಾಪಾಡ್ಕೊಂಡು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋಕ್ಕೋಸ್ಕರ ನೀವೇನ್ ಮಾಡ್ತಾ ಇದ್ದೀರಾ? ಪ್ರಯತ್ನ ಪಡ್ತಾ ಇದ್ದೀರಾ. ಆದ್ರೆ ದೇವ್ರು ನಿಮ್ಮನ್ನ ಕಾಪಾಡ್ತಾರೆ ಅನ್ನುವಂಥ ನಂಬಿಕೆ ಮಾತ್ರ ನಿಮಗಿಲ್ಲ. ಎಲ್ಲ ಇಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ನಿಮ್ಮನ್ನ ನೀವು ಕಾಪಾಡ್ಕೊಂಡಿದ್ ಸಾಕು. ದೇವ್ರು ನಿಮ್ಮನ್ನ ಇವತ್ತಿಂದ ಕಾಪಾಡ್ಲಿ. ನಂಬ್ತಾ ಇದ್ದೀರಾ? ನಿಮ್ಮನ್ನ ನೀವು ಏನ್ ಮಾಡಿದಿರಾ? ಇಲ್ಲಿವರೆಗೂ ಕಾಪಾಡ್ಕೊಂಡಿದ್ದೀರಾ. ಆದ್ರೆ ದೇವ್ರು ಇವತ್ತಿಂದ ನಮ್ಮನ್ನ ಏನ್ ಮಾಡ್ಬೇಕು? ಕಾಪಾಡ್ಬೇಕು. ಹಲ್ಲೆಲೂಯ. ಸೊ ಕಾಪಾಡ್ಬೇಕಾದ್ರೆ ನಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕು? ನನ್ನ ಹತ್ರ ಇಷ್ಟೇ ಇರೋದು, ಇಷ್ಟೇ ಇರೋದು, ಇದನ್ನ ಖಾಲಿ ಮಾಡ್ಕೊಂಡು ಸಾಯ್ಬೇಕಷ್ಟೇ. ಈ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ಬೇಕು. ಎಲ್ಲ ಇಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ಏನಿದೆ ನಮ್ಮ ಹತ್ರ? ನಮ್ಮ ಹತ್ರ ಇಷ್ಟೇ ಇರೋದು, ನಾವು ತುಂಬಾ ಬಡವರು, ನಮ್ಮ ಹತ್ರ ಇಷ್ಟೇ ಇರೋದು, ಇದನ್ನ ಖಾಲಿ ಮಾಡಿ ಸಾಯ್ಬೇಕು. ಅದು ಸಾಯ್ಬೇಕು ಅನ್ನೋ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ಬೇಕು. ಫಸ್ಟ್ ನೀವು ನಿಮ್ಮನ್ನ ಸಾಯಿಸ್ತಾ ಇರೋದೇನು? ಆ ಇಷ್ಟೇ ಇದೆಯಲ್ಲ, ಅದೇ ನಿಮ್ಮನ್ನ ಸಾಯಿಸ್ತಾ ಇರೋದು. ಎಲ್ಲ ಇಲ್ಲ ಇದ್ದೀರಾ? ಕೇಳಿಸ್ತಾ ಇದೀನಿ? ನಿಮ್ಮನ್ನ ಸಾಯಿಸ್ತಾ ಇರೋದು ಏನ್ ಹೇಳ್ರಿ? ಆ ಇಷ್ಟೇ ಇದೆಯಲ್ಲ, ಅದೇ ನಿಮ್ಮನ್ನ ಸಾಯಿಸ್ತಾ ಇರೋದು. ಆ ಇಷ್ಟೇ ಇದೆಯಲ್ಲ ನೋಡ್ರಿ, ಅದೇ ನಿಮ್ಮನ್ನ ಸಮಾಧಾನವಾಗಿ ಬದುಕದಾಗ ಮಾಡ್ತಾ ಇರೋದು. ಆ ಇಷ್ಟೇ ಇದೆ ನೋಡ್ರಿ, ಅದೇ ನಿಮ್ಮನ್ನ ನೆಮ್ಮದಿಯಾಗಿ ಬಾಳಕ್ ಬಿಡದೇ ಇರೋದು. ಆ ಇಷ್ಟೇ ಇದೆ ನೋಡ್ರಿ, ಆ ಇಷ್ಟೇ ಅನ್ನೋದೇ ನಿಮ್ಮನ್ನ ಏನ್ ಮಾಡ್ತಾ ಇಲ್ಲ? ನಿದ್ದೆ ಬರ್ದಾರಾಗ ಮಾಡಕ್ ಬಿಡ್ತಾ ಇರೋದು. ಆ ಇಷ್ಟೇನ ಎಷ್ಟ್ ದಿನ ಜ್ಞಾಪಕ ಮಾಡ್ಕೊಂಡು ನಿಮ್ ಸಮಾಧಾನ ಸಂತೋಷ ನಾನ್ ಮಾಡ್ಕೊಂತೀರಾ? ಬಿಟ್ಬಿಟ್ರಿ. ಆ ಇಷ್ಟೇ ಅನ್ನೋ ಮೈಂಡ್ ಸೆಟ್ ನ ಏನ್ ಮಾಡ್ಬೇಕು? ನಾವು ಇವತ್ತಿಂದ ಬಿಟ್ಬಿಡ್ಬೇಕು. ಎಲ್ಲಿವರೆಗೂ ನಾವು ಇಷ್ಟೇ ಅಂತ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ತೀವೋ ಅಲ್ಲಿವರೆಗೂ ಡೈಲಿ ಲೈಫಲ್ಲಿ ನಾವು ನರಳ್ತಾನೆ ಇರ್ತೀವಿ, ಸಾಯ್ತಾನೆ ಇರ್ತೀವಿ. ಮುಂದೆ ಹೋಗ್ಬಿಡಲ್ಲ ನಮ್ಮನ್ನ. ಆಕೆ ಅನ್ಕೊಂಡಿರ್ಬೋದು, ರೊಟ್ಟಿ ಕೇಳ್ತವ್ರೆ, ಇನ್ನೊಂದು 3-4 ಅವರ್ ಆದ್ಮೇಲೆ ಸಾಯ್ಬೇಕಾಗಿರೋದು, ಬೇಗ ಸಾಯ್ತೀನಿ ಪರವಾಗಿಲ್ಲ,
ಬದುಕ್ಸಿದ್ರೆ ಲೈಫ್ ಲಾಂಗ್ ಬದುಕ್ತೀನಿ. ಇಷ್ಟೇ ಹಿಡ್ಕೊಂಡು ಬೇಗ ಸತ್ರೆ ಏನು, ಲೇಟಾಗಿ ಸತ್ರೆ ಒಟ್ಟಲ್ಲ ಇಷ್ಟೇ ಅನ್ನೋದು ಏನ್ ಮಾಡುತ್ತೆ, ನಮ್ಮನ್ನ ಸಾಯಿಸುತ್ತೆ. ಗೊತ್ತು ನನಗೆ. ಆಕೆ ಮೈಂಡ್ ಸೆಟ್ ನೋಡ್ರಿ, ಇಷ್ಟೇ ಇಷ್ಟಿದೆ ಒಟ್ನಲ್ಲಿ ಇದು ನಾನು ಏನ್ ಮಾಡುತ್ತೆ, ಸಾಯಿಸುತ್ತೆ. ಇದ್ರ ಎಂಡ್ ಏನು, ಅಂತ್ಯ ಏನು, ಸಾವು. ಆದ್ರೆ ಇದು ಇಷ್ಟೇಯಿಂದ ಹೊರಗಡೆ ಬರಕ್ಕೆ, ಬಿಡುಗಡೆ ಹೊಂದ್ಕೊಳಕ್ಕೆ ಒಂದು ಆಪ್ಷನ್ ಸಿಕ್ಕಿದೆ ಇವಾಗ. ಯಾರದು? ದೇವರು. ಇವತ್ತು ಯಾವ್ದನ್ನ ಇಷ್ಟೇ 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 ಅನ್ಕೊಂಡು ನೀವು ಅವಸ್ಥೆ ಪಟ್ಟಿ ನೋವು ಅನುಭವಿಸ್ಕೊಂಡು, ನನ್ನ ಲೈಫಲ್ಲಿ ಇಷ್ಟೇ, ನನ್ನ ಲೈಫ್ ಇಷ್ಟೇ, ನನ್ನ ಹಣಕಾಸಲ್ಲಿ ಇಷ್ಟೇ, ನನ್ನ ಕುಟುಂಬದಲ್ಲಿ ಇಷ್ಟೇ, ನನ್ನ ಕೆಲಸದಲ್ಲಿ ಇಷ್ಟೇ ಅನ್ಕೊಂಡು ಇಷ್ಟೇ 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 ಅನ್ಕೊಂಡ್ರೆ ನೀವು ಯಾವ್ದ್ರಲ್ಲಿ ಹಿಂಸೆ ಪಟ್ಕೊಂಡು ನೋವು ಅನುಭವಿಸ್ಕೊಂಡು ನನ್ನ ಜೀವನ ಇಷ್ಟೇ ಅನ್ಕೊಂಡು ಬದುಕ್ತಾ ಇದ್ದೀರೋ, ಆದ್ರಿಂದ ದೇವ್ರು ನಿಮ್ಮನ್ನು ಬಿಡುಗಡೆ ಮಾಡಕ್ ಇಷ್ಟಪಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ತಲೆಗೆ ಹೋಗ್ತಾ ಇದೆ? ಅರ್ಥ ಆಗ್ತಾ ಇದೆಯಾ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಯಾವ ವಿಷಯದಲ್ಲಿ ಇಷ್ಟೇ ಇಷ್ಟೇ ಅಂತ ಇದ್ದೀರಾ ಅಂತ. ಅದರಿಂದ ಏನ್ ಮಾಡ್ಬೇಕು ನೀವು? ಅದನ್ನ ಎಂಡ್ ಮಾಡ್ಬೇಕು, ಇಲ್ಲ ಅದರಿಂದ ನೀವು ಹೊರಗಡೆ ಬರ್ಬೇಕು. ನೀನ್ ಲೈಫಲ್ಲಿ ಮುಂದೆ ಹೋಗ್ಬೇಕು ಬ್ರದರ್, ಚೆನ್ನಾಗಾಗ್ಬೇಕು ಬ್ರದರ್. ನನ್ನ ಹತ್ರ ಇರೋದು ಇಷ್ಟೇ, ನನ್ನ ಲೈಫಲ್ಲಿ ಇಷ್ಟೇ. ಇದು ಎಷ್ಟು ದೂರ ಕರ್ಕೊಂಡು ಹೋಗುತ್ತೋ ಅಷ್ಟು ದೂರ ಹೋಗ್ತೀನಿ. ಇದು ಎಷ್ಟು ದಿನ ಬದುಕಿಸುತ್ತೋ ಅಷ್ಟು ದಿನ ಬದುಕ್ತೀನಿ. ಅದಾದ್ಮೇಲೆ ದೇವರೇ ಗತಿ. ಯಾಕೆ ಇವಾಗ್ಲೇ ದೇವರೇ ಗತಿ ಅಂತ ಹೇಳಕ್ಕಾಗಲ್ವಾ? ಅದ್ ಖಾಲಿ ಆದ್ಮೇಲೆ ದೇವರೇ ಗತಿ ಅಂತ ಹೇಳ್ಬೇಕಾ? ಎಲ್ಲ ಇದ್ದೀರಾ? ನಮ್ ಪ್ರಾಬ್ಲಮ್ ಏನಂದ್ರೆ ನಮ್ಮ ಹತ್ರ ಇರೋದು ಖಾಲಿ ಆದ್ಮೇಲೆ ದೇವರೇ ಗತಿ ಅಂತೀವಿ. ಇರ್ಬೇಕಾದ್ರೆ ದೇವರೇ ಗತಿ ಅಂತ ನಾವು ದೇವ್ರ ಮೇಲೆ ದೃಷ್ಟಿ ಇಡಲ್ಲ ಅಂತೀವಿ. ಅದಕ್ಕೆ ನಾವು ಬಡತನದಲ್ಲೇ ಸಿಗಾಕೊಂಡು ಒದ್ದಾಡ್ತಾ ಇದೀವಿ. ನಿಮ್ಮ ಹತ್ರ ಇರೋದು ಇಷ್ಟೇನ ಮರ್ತ್ ಬಿಡ್ರಿ, ದೇವರೇ ಗತಿ ಅಂತ ದೇವ್ರ ಮೇಲೆ ಕೈ ಹಾಕ್ರಿ, ದೇವ್ರ ಮೇಲೆ ಆಧಾರ ಪಡ್ರಿ. ಇರೋ ಇಷ್ಟಲ್ಲೇ ದೇವ್ರ ಮೇಲೆ ಆಧಾರ ಪಟ್ರೆ ದೇವ್ರ ಏನ್ ಮಾಡ್ತಾರೆ, ಅದರಿಂದ ಬಿಡುಗಡೆ ಮಾಡ್ತಾರೆ, ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಇರೋ ಇಷ್ಟದ ಮೇಲೆ ಆಧಾರ ಪಟ್ಬಿಟ್ಟು ಇದೇ ನನ್ನ ಲೈಫು, ಇದೇ ನನ್ನ ಬದುಕು, ಇದೇ ನನ್ನ ಜೀವನ, ಇದು ಬಿಟ್ರೆ ನನಗೆ ಬೇರೆ ಇಲ್ಲ ಅಂತೇಳಿ ನಾವೇನ್ ಮಾಡ್ತೀವಿ, ಅದ್ರ ಮೇಲೆ ಆಧಾರ ಪಟ್ಟಿರ್ತೀವಿ. ಬಡವ್ರ ಪ್ರಾಬ್ಲಮ್ ಅದೇ. ಅವ್ರ ಬಡತನದಲ್ಲಿ ಅವ್ರ ಹತ್ರ ಇರೋದ್ರ ಮೇಲೆ ಆಧಾರ ಪಡ್ತಾರೆ. ಆದ್ರೆ ನಿಮ್ ಬಡತನದಲ್ಲಿ ಇರೋದ್ರ ಮೇಲೆ ಆಧಾರ ಪಡ್ದಿರ ದೇವ್ರ ಮೇಲೆ ಆಧಾರ ಪಡೋದ್ ಕಲ್ತ್ರೆ ಇರೋದ್ರಿಂದ ದೇವ್ರು ಬಿಡುಗಡೆ ಮಾಡ್ತಾರೆ, ನಿಮ್ಗೆ ಇಲ್ದಿರೋದನ್ನ ದೇವ್ರು ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ ನಿಮ್ಗೆ? ನಿಮ್ ಮೈಂಡ್ ಚೇಂಜ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಬಡವರಲ್ಲ ಅನ್ನೋದು ಮೈಂಡ್ ಒಳಗೆ ಕುತ್ಕೊಂಡ್ಬಿಡ್ಬೇಕು. ಶ್ರೀಮಂತರು ಯಾವಾಗಲೂ ಕೊರತೆ ಇಲ್ದಿರ ಬದುಕ್ತಾರೆ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು, ನಾನು ನಿಮಗೆ ಕುರುಬನು, ನೀವು ಕೊರತೆ ಪಡರು. ಅಂದ್ರೆ ನಾವು ಐಶ್ವರ್ಯವಂತರು, ನಮ್ಮನ್ನ ಯಾವ ಕೊರತೆ ಇಲ್ದಿರ ದೇವ್ರು ನಮ್ಮನ್ನ ನಡ್ಸಕ್ಕೋಸ್ಕರ, ಬದುಕ್ಸಕ್ಕೋಸ್ಕರ ದೇವ್ರು ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವೆಲ್ಲ ಯಾರಾಗಿದ್ದೀರ ಹೇಳ್ರಿ? ಆದ್ರೆ ಐಶ್ವರ್ಯವಂತರಾಗಿರುವ ನೀವು ಯೇಸು ಸ್ವಾಮಿ ತರ ಭೂಲೋಕದಲ್ಲಿ ಬಡವರಾಗಿ ಬದುಕ್ತಾ ಇದ್ದೀರಾ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಐಶ್ವರ್ಯವಂತರಾಗಿರೋ ಯೇಸು ಸ್ವಾಮಿ ಏನ್ ಮಾಡಿದ್ರು? ಭೂಲೋಕದಲ್ಲಿ ಬಡವರಾಗಿ ಬದುಕಿದ್ರು. ನಾವು ಐಶ್ವರ್ಯವಂತರಾಗಿ ಬದುಕಬೇಕಾದ್ರೆ ನಾವು ಭೂಲೋಕದಲ್ಲಿ ಬಡವರಾಗಿ ಬದುಕ್ತಾ ಇದ್ವಿ. ಇಬ್ರು ಬಡವರಾಗಿ ಬದುಕ್ತಾ ಇದ್ವಿ. ನೀನು ಬಡವ, ನಾನು ಬಡವ, ನೀನು ಬಡವ, ನಾನು ಬಡವ. ಬೈಬಲ್ ಓದ್ಬೇಕಾದ್ರೆ ಯೇಸು ಸ್ವಾಮಿ ಹೆಂಗ್ ಕಾಣಿಸ್ತಾರೆ? ನಮ್ಗೆ ಬಡವರಾಗಿ ಕಾಣಿಸ್ತಾರೆ. ಯೇಸು ಸ್ವಾಮಿ ಕಣ್ಣೀರ್ ಅನುಭವಿಸಿದ್ರು, ನಾನು ಕಣ್ಣೀರ್ ಬರ್ಸ್ಕಂತೀನಿ. ಯೇಸು ಸ್ವಾಮಿ ಚುಚ್ಚಿಸ್ಕೊಂಡ್ರು, ನಾನು ಚುಚ್ಚಿಸ್ಕಂತೀನಿ. ಯೇಸು ಸ್ವಾಮಿ ಬೈಸ್ಕೊಂಡ್ರು, ನಾನು ಬೈಸ್ಕಂತೀನಿ. ಯೇಸು ಸ್ವಾಮಿ ಓಡಿಸ್ಕೊಂಡ್ರು, ನಾನು ಓಡಿಸ್ಕಂತೀನಿ. ಯೇಸು ಸ್ವಾಮಿ ಅವಮಾನ ಪಟ್ರು, ನಾನು ಪಡ್ತೀನಿ. ಯೇಸು ಸ್ವಾಮಿ ಪಟ್ಟಿದ್ದಕ್ಕೆ ನೀವು ಪಡ್ರಿ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ನೀವು ಪಡಬೇಡ್ರಿ, ಆದ್ರೆ ನನಗೋಸ್ಕರ ಪಡ್ರಿ ನೀವು ಅಂದ್ರು. ಊಟ ಇಲ್ದಿರ ಪಡ್ರಿ ಅಂತ ಹೇಳಿಲ್ಲ, ಬಟ್ಟೆ ಇಲ್ದಿರ ಪಡ್ರಿ ಅಂತ ಹೇಳಿಲ್ಲ, ಬಡತನದಲ್ಲಿ ಪಡ್ರಿ ಅಂದಿಲ್ಲ. ನನಗೋಸ್ಕರ ಇವೆಲ್ಲ ಪಡ್ರಿ ಅಂದಿದ್ದು. ನನಗೋಸ್ಕರ ಅವಮಾನ ಪಡ್ರಿ, ನನಗೋಸ್ಕರ ಹಿಂಸೆ ಪಡ್ರಿ, ನನಗೋಸ್ಕರ ನೋವು ಪಡ್ರಿ, ಆದ್ರೆ ಬಡವರಾಗಿದೆಲ್ಲ ಪಡಬೇಡ್ರಿ. ನಿಮ್ಗೆ ಅರ್ಥ ಆಗಿಲ್ಲ ನಾನು ಹೇಳಿದ್ದು. ಯೇಸು ಸ್ವಾಮಿಗೋಸ್ಕರ ಇವೆಲ್ಲ ಅನುಭವಿಸ್ರಿ.
ಆದ್ರೆ ಬಡವರಾಗ ಅನುಭವಿಸ್ಬೇಡ್ರಿ. ಏಯ್ ಏ ಸ್ವಾಮಿ ಹೇಳಿದ್ ಏ ಸ್ವಾಮಿಗೋಸ್ಕರ ಅನುಭವಿಸ್ಬೇಕಂತ, ಬಡತನದಲ್ಲಿ ಅನುಭವಿಸ್ಬೇಕಂತಲ್ಲ. ನಾವೆಲ್ಲ ಏ ಸ್ವಾಮಿಗೋಸ್ಕರ ಅನುಭವಿಸ್ತಾ ಇಲ್ಲ, ನಮಗೋಸ್ಕರ ಬಡತನದಲ್ಲಿ ಅನುಭವಿಸ್ತಾ ಇದ್ದೀವಿ. ಬಡತನದಲ್ಲಿ ಇವೆಲ್ಲ ಅನುಭವಿಸಿದ್ರೆ ನಿಮಗೆ ಅದರಿಂದ ಏನು ಲಾಭ ಇಲ್ಲ. ಬಡತನಕ್ಕೋಸ್ಕರ ಅನುಭವಿಸ್ತಾ ಇದ್ದೀರಾ, ಏ ಸ್ವಾಮಿಗೋಸ್ಕರ ಅಲ್ಲ ಅದು. ಪೌಲ ಹೇಳ್ತಾರೆ, ಅನ್ನವಿಲ್ಲದೆ ಇರೋದು, ವಸ್ತ್ರ ಇಲ್ಲದೆ ಇರೋದು, ಇದು ಯಾವುದು ನಿನ್ನ ಪ್ರೀತಿಯಿಂದ ನನ್ನನ್ನು. ಅವನು ಅದನ್ನೆಲ್ಲ ಅನುಭವಿಸ್ತಾ ಇರೋದು ಏನಕ್ಕೋಸ್ಕರ? ಅವ್ರ ಪ್ರೀತಿಗೋಸ್ಕರ, ಏ ಸ್ವಾಮಿಗೋಸ್ಕರ ಅನುಭವಿಸ್ತಾ ಇರೋದು. ಅವನ್ ಬಡವ ಅಲ್ಲ, ಅವನಿಗೇನು ನಷ್ಟ ಇಲ್ಲ, ಪ್ರಾಬ್ಲಮ್ ಇಲ್ಲ. ಅವನಿಗೊಂದು ಒಳ್ಳೆ ಬಿಸ್ನೆಸ್ ಐತೆ ಪೌಲನ್ಗೆ. ಏನ್ ಬಿಸ್ನೆಸ್? ಟೆಂಟ್ ಬಿಸ್ನೆಸ್ ಐತೆ. ಅದರಿಂದ ದುಡ್ಡು ಸಂಪಾದನೆ ಮಾಡ್ತಾವನೆ. ಇನ್ನು ನೀವು ಬೈಬಲ್ ಹಂಗೆ ಓದ್ಕೊಂಡ್ ಬರ್ತಾ ಇದ್ರೆ ಒಂದ್ ಕಡೆ ಹೇಳ್ತಾನೆ, ನಾನ್ ನಿಮ್ಮ ಹತ್ರ ₹1 ಕೇಳಲಿಲ್ಲ, ನನ್ ದುಡ್ಡು ಹಾಕಿ ನಾನು ಬರ್ತಾ ಇದ್ದೀನಿ, ನನ್ನ ಖರ್ಚು ನಾನು ನೋಡ್ಕೊಂತ ಇದ್ದೀನಿ, ಆದ್ರೂ ನನ್ನ ಮಾತು ನೀವು ಕೇಳಲ್ಲ ಅಂತ ಬೈತ ಒಂದ್ ಕಡೆ. ಅಂದ್ರೆ ಹೋಗಿ ಜಾಗದಲ್ಲ, ಅವ್ನ್ ಸ್ವಂತ ದುಡ್ಡು ಹಾಕೊಂಡು ಸೇವೆ ಮಾಡ್ಕೊಂಡು, ಅವ್ನ್ ಸ್ವಂತ ದುಡ್ಡಲ್ಲೇ ಹೋಟ್ಲಲ್ಲಿ ಉಳ್ಕೊಂಡು, ಅವ್ನ್ ಸ್ವಂತ ದುಡ್ಡಲ್ಲೇ 4 ದಿನ ಸಹಾಯ ಮಾಡ್ಕೊಂಡು ಇದ್ದಿದ್ ಮನುಷ್ಯ ಇವಾಗ ಏನ್ ಹೇಳ್ತಾವನೆ? ಇದು ಯಾವುದನು ನಿನ್ ಪ್ರೀತಿಯಿಂದ ಆಗ್ಲ ಸರ್. ಅಂದ್ರೆ ದೇವರ ಪ್ರೀತಿಗೋಸ್ಕರವಾಗಿ ಇವೆಲ್ಲ ಅನುಭವಿಸ್ತಾ ಇದ್ದಾನೆ ಮನುಷ್ಯ, ಆದ್ರೆ ಬಡವ ಅಲ್ಲ. ಪೌಲ ಬಡವ ಅಲ್ಲ. ಯಾರ ಹತ್ರನೂ ಹೋಗಿ ಭಿಕ್ಷೆ ಬೀಳಿಲ್ಲ ಪೌಲ. ನೀವು ಬೈಬಲ್ ಓದ್ಕಟ್ರಿ ಗೊತ್ತಾಗ್ತೇವೆ. 4 ಜನ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟಿರೋ ಮನುಷ್ಯ, ಬಡವ ಅಲ್ಲ. ಅಂದ್ರೆ ಅವನ ಶಕ್ತಿಗೆ ಮೀರಿ ಏನ್ ಮಾಡವನೆ? ಜನಗಳಿಗೆ ಸಹಾಯ ಮಾಡವನೆ, ಆದ್ರಿಂದ ಬಡವನಾಗಿರೋದು. ಇಷ್ಟೇ ಐತೆ ಅನ್ಕೊಂಡು ಬಡವ ಅಲ್ಲ ಅವನು. ಅವನ ಹತ್ರ ಇರೋದನ್ನೆಲ್ಲ ಕೊಟ್ಟು ದೇವರ ಪ್ರೀತಿಗೋಸ್ಕರವಾಗಿ ಅನುಭವಿಸ್ತಾ ಇರುವ ಮನುಷ್ಯ ಅವನು. ಒಂದು ಅರ್ಥ ಮಾಡ್ಕೊಳ್ಳಿ, ದೇವ್ರಿಗೋಸ್ಕರ ಇವೆಲ್ಲ ನಾವು ಅನುಭವಿಸ್ಬೇಕು, ಬಡತನಕ್ಕೋಸ್ಕರ ಅನುಭವಿಸ್ಬಾರ್ದು. ಹಲ್ಲೆಲೂಯಾ. ಎಲ್ಲ ಪಕ್ಕದಲ್ಲಿ ಕೊಳ್ಳಿ, ದೇವ್ರಿಗೋಸ್ಕರ ಅನುಭವಿಸ್ರಿ, ಬಡವರಾಗಿ ಅನುಭವಿಸ್ಬೇಡ್ರಿ. ಇವಾಗ ನಾವು ಅನುಭವಿಸ್ತಿರೋದು ಏನಕ್ಕೆ? ನೋವು, ಕಣ್ಣೀರು, ಹಿಂಸೆ, ವೇದನೆ, ಬಾಧೆ. 4 ಜನ ಕೊಡ್ತಾರ ಅವಮಾನ, 4 ಜನ ಕೊಡ್ತಾರ ಹಿಂಸೆ. ಇದೆಲ್ಲ ಏನಕ್ಕೋಸ್ಕರ ಹೇಳಿ? ಬಡವರಾಗಿರೋದಕ್ಕೋಸ್ಕರ. ಈ ವಾಕ್ಯ ನಾವು ಅವಾಗ್ಲೇ ಓದಿದ್ವಿ ನಾವು. ಪ್ರಾಯದ ಸಿಂಹವು ಹೊಟ್ಟೆಗಿಲ್ಲದೆ ಹಸಿದರು, ಆದ್ರೆ ಕರ್ತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೂ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. ಇದು ಶ್ರೀಮಂತಿಕೆ. ಯಾವುದು ಶ್ರೀಮಂತಿಕೆ? ಯಾವ ಒಳ್ಳೇದು ಕೊರತೆ ಇರಲ್ಲ ನೋಡ್ರಿ, ಅದೇ ಶ್ರೀಮಂತಿಕೆ. ಹಲ್ಲೆಲೂಯಾ. ಈ ಶ್ರೀಮಂತಿಕೆಯಲ್ಲಿ ನಿಮ್ಮನ್ನ ಸೇರ್ಸ್ಬೇಕನ್ನೋದಕ್ಕೋಸ್ಕರ ಯೇಸು ಸ್ವಾಮಿ ಬಡವರಾಗಿ ಬಂದಿದ್ದು. ಅಂದ್ರೆ ಯಾವ ಮೇಲಿಗೂ ಯಾವ ಒಳ್ಳೇದಕ್ಕೂ ನಿಮ್ ಲೈಫಲ್ಲಿ ಏನಾಗಿರ್ಬಾರ್ದು? ಕೊರತೆನೇ ಇರಬಾರ್ದು. ಯಾವ ಒಳ್ಳೇದಕ್ಕೂ ನಿಮ್ ಲೈಫಲ್ಲಿ ಕೊರತೆನೇ ಇರಬಾರ್ದು. ಯಾವ ಒಳ್ಳೇದಕ್ಕೂ ನಿಮ್ ಲೈಫಲ್ಲಿ ಕೊರತೆನೇ ಇರಬಾರ್ದು. ಎಲ್ಲ ಬಾಯ್ಬಿಟ್ಟು ಹೇಳ್ರಿ. ಯಾವ ಒಳ್ಳೇದಕ್ಕೂ ನಮ್ಮ ಲೈಫಲ್ಲಿ ಕೊರತೆನೇ ಇರಬಾರ್ದು. ಕೀರ್ತನೆ 41:1. ದಿಕ್ಕಿಲ್ಲದವನನ್ನು ಪರಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಏನಂತ? ದಿಕ್ಕಿಲ್ಲದವನನ್ನು ಪರಂಬರಿಸುವವನು ಧನ್ಯನು. ದಿಕ್ಕಿಲ್ಲದವರನ್ನ ಗಮನಿಸುವವನು ಧನ್ಯನು. ಧನ್ಯನು. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಕಾಂಪ್ಲಿಮೆಂಟರಿ ಏನ್ ಮಾಡ್ತಾರೆ ದೇವ್ರು? ಅದಕ್ಕೆ ದೇವರು ನಮ್ಮ ಆಪತ್ ಕಾಲದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ಬೇಕಂದ್ರೆ ನಮ್ಮ ಗಮನ ಯಾರ ಕಡೆಗಿರ್ಬೇಕು? ಯಾಕೆ? ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಅಂತ ದೇವ್ರ ವಾಕ್ಯ ಹೇಳುತ್ತೆ. ದಿಕ್ಕಿಲ್ಲದಿರೋರು ಅಂದ್ರೆ ಅರ್ಥ ಏನು? ಇರೋ ಜಾಗದಲ್ಲಿ ಸಿಗಾಕೊಂಡು ಯಾವ ಕಡೆ ಹೋಗ್ಬೇಕು ಲೈಫಲ್ಲಿ ಅಂತ ಗೊತ್ತಿಲ್ದಿರೋರು ದಿಕ್ಕಿಲ್ದಿರೋರು. ಇರೋ ಜಾಗದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರೋರು, ಮುಂದಕ್ಕೆ ಲೈಫಲ್ಲಿ ಹೋಗಕ್ ಆಗ್ದಿರ ಇರೋ ಜಾಗದಲ್ಲಿ ಸಿಗಾಕೊಂಡು ನನ್ನ ಲೈಫಲ್ಲಿ
ಯಾವ ಡೈರೆಕ್ಷನ್ಗೆ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು, ಯಾವ ತರ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ಹೆಂಗೆ ಬದುಕಬೇಕು ಅಂತ ಗೊತ್ತಿಲ್ದಿರೋರೆ ದಿಕ್ಕಿಲ್ದಿರೋರು. ಈ ತರ ದಿಕ್ಕಿಲ್ದಿರೋರ್ನ ನಾವು ದೃಷ್ಟಿ ತೋರಿಸಿ ಪರಾಂಬರಿಸಿದ್ರೆ ದೇವ್ರು ಏನ್ ಮಾಡ್ತಾರಂತೆ, ಆಪತ್ ಕಾಲದಲ್ಲಿ ನಮ್ಮನಿಗೆ ಸಹಾಯ ಮಾಡಿ, ರಕ್ಷಣೆ ಮಾಡಿ. ನನ್ನ ಪ್ರಶ್ನೆ ಅಂದ್ರೆ, ಎಷ್ಟು ಜನ ದಿಕ್ಕಿಲ್ದವ್ರಿಗೆ, ಎಷ್ಟು ಜನ ದಿಕ್ಕಿಲ್ದಿರೋ ಸಮಯದಲ್ಲಿ ನೀವು ಪರಾಂಬರಿಸ್ಲಿಲ್ಲ? ಗೊತ್ತು ಇವ್ರು ದಿಕ್ಕಿಲ್ದಿರೋರು. ದಿಕ್ಕಿಲ್ದಿರೋರು ಅರ್ಥ ಏನು? ಲೈಫಲ್ಲಿ ಸಿಗಾಕೊಂಡು ಮುಂದಕ್ಕೆ ಆಗದರೆ ಒದ್ದಾಡ್ಕೊಂಡು ಇರೋ ಜಾಗದಲ್ಲೇ ಇರೋರು. ಇಂಥವ್ರಿಗೆ ನಾವು ಪರಾಂಬರಿಸಿಲ್ಲ ಅಂದ್ರೆ ದೇವರು ನಮ್ಮನ್ನೇನ್ ಮಾಡಲ್ಲ ಅಂತೆ, ಆಪತ್ ಕಾಲದಲ್ಲಿ ಅವ್ರು ಗಮನಿಸಲ್ಲ. ನಾವು ಬೇರೆಯವ್ರಿಗೆ ಅಪಾಯ ಸಮಯದಲ್ಲಿ ನಾವು ಇಲ್ಲ ಅಂದ್ರೆ ದೇವ್ರು ನಮ್ಮ ಅಪಾಯ ಸಮಯದಲ್ಲಿ ದೇವ್ರು ಇರಲ್ಲ. ಎಷ್ಟು ಜನಕ್ಕೆ ನಾವು ಕೈ ಕೊಟ್ಟಿದೀವಿ ಅಪಾಯ ಸಮಯದಲ್ಲಿ? ಒಂದ್ಸರಿ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡಿ, ಜ್ಞಾಪಕ ಮಾಡ್ಕೊಳ್ಳಿ. ಎಷ್ಟು ಜನ ಕೈ ಕೊಟ್ಟಿದೀವಿ ಅಪಾಯ ಸಮಯದಲ್ಲಿ ಇದ್ರೂ ನಾವು ಕೈ ಕೊಟ್ಟಿದ್ದೀವಿ, ಕೈ ಎತ್ತಿದ್ದೀವಿ. ದೇವ್ರು ಕ್ಷಮಿಸ್ಲಿ. ಎಷ್ಟೋ ಜನ ಅಪಾಯ ಸಮಯದಲ್ಲಿ ಇದ್ದಾರೆ ಅಂತ ಗೊತ್ತಿದ್ದು ನಾನು ಬಾಗಿಲು ಮುಚ್ಚಿದ್ದೀನಿ. ಅಪಾಯ ಸಮಯದಲ್ಲಿ ಇದ್ದಾರೆ ಅಂತ ಗೊತ್ತಿದ್ರು ನಾನು ಸಹಾಯ ಮಾಡದೆ ಸೈಲೆಂಟ್ ಆಗಿದ್ದೀನಿ. ಅಪಾಯ ಸಮಯದಲ್ಲಿ ಇದ್ದಾರೆ ಅಂತ ಗೊತ್ತಿದ್ರು ನಾನು ಧೈರ್ಯ ಹೇಳ್ದಿರ ಸೈಲೆಂಟ್ ಆಗಿದ್ದೆ. ದೇವ್ರು ನಮ್ಮನ್ನು ಕ್ಷಮಿಸ್ಲಿ. ನಿಸ್ಸಹಾಯ ಸ್ಥಿತಿಯಲ್ಲಿ, ಅಪಾಯ ಸಮಯದಲ್ಲಿ, ಅಪಾಯ ಸ್ಥಿತಿಯಲ್ಲಿ ದಿಕ್ಕಿಲ್ಲದವರಾಗಿ ಸೆಂಟ್ರಲ್ಲಿ ಅವ್ರ ಲೈಫಲ್ಲಿ ಇನ್ಮೇಲೆ ಏನೂ ಇಲ್ಲ ಅನ್ನೋ ಸ್ಟೇಜಲ್ಲೂ ನಾವು ಅವ್ರಿಗೆ ಧೈರ್ಯ ತುಂಬ್ದಿರಾ, ಅವ್ರಿಗೆ ನಿರೀಕ್ಷೆ ಹೇಳ್ದಿರಾ, ಅವ್ರಿಗೆ ಸಮಾಧಾನ ಮಾಡ್ದಿರಾ, ಅವ್ರ ಸಂತೋಷ ಮಾಡ್ದಿರಾ, ಅವ್ರಿಗೆ ಆದರಣೆ ಮಾಡ್ದಿರಾ, ನಮ್ಮ ಪಾಡಿಗೆ ನಾವು ಸೈಲೆಂಟ್ ಆಗಿದ್ದೀವಿ. ದೇವ್ರು ನಮ್ಮನ್ನ ಕ್ಷಮಿಸ್ಲಿ. ದೇವ್ರು ನಮ್ಮನ್ನ ಕ್ಷಮಿಸ್ಲಿ. ದೇವ್ರು ನಮ್ಮನ್ನ ಕ್ಷಮಿಸಲಿ. ದೇವ್ರು ನಮ್ಮನ್ನ ಕ್ಷಮಿಸಲಿ. ದೇವ್ರು ನಮ್ಮನ್ನ ಕ್ಷಮಿಸಲಿ. ಯಾಕಂದ್ರೆ ಇದೆಲ್ಲ ನಮ್ಮ ಬಿಡುಗಡೆಗೆ ಒಂದು ತಡೆ. ಇದೆಲ್ಲ ನಮ್ಮ ಬಿಡುಗಡೆಗೆ ತಡೆ. ಇವತ್ತು ದೇವ್ರು ನಮ್ಮನ್ನ ಬಿಡುಗಡೆ ಮಾಡ್ಬೇಕಂದ್ರೆ ಈ ತಡೆ ಎಲ್ಲ ನೀಗಿಸಲ್ಪಡ್ಬೇಕು. ನಾವು ದಿಕ್ಕಿಲ್ದಿರೋರಿಗೆ ಪರಾಂಬರಿಸದೆ, ಅವ್ರಿಗೆ ಧೈರ್ಯ ಹೇಳ್ದೆ, ಅವ್ರಿಗೆ ನಿರೀಕ್ಷೆ ತುಂಬ್ದಿರಾ, ಅವ್ರಿಗೆ ಸಹಾಯ ಮಾಡ್ದಿರಾ, ಅವ್ರ ಪಕ್ಷದಲ್ಲಿ ನಿಂತ್ಕೊಳ್ದಿರಾ ನಾವು ಕೈ ಬಿಟ್ಟಿರೋದು, ಅದು ನಮಗೆ ಒಂದು ತಡೆಯಾಗಿ ಮಾರ್ಪಟ್ಟಿದೆ ನಮ್ಮ ಬಿಡುಗಡೆಗೆ. ಇವತ್ತು ಆ ದೇವರ ತಡೆಯನ್ನು ನೀಗಿಸ್ಲಿ. ದೇವರೇ ಕ್ಷಮಿಸ್ಲಿ. ದೇವರೇ ಇನ್ನು ಮುಂದೆ ನಾನು ಎಲ್ಲರಿಗೂ ನಾನು ಸಹಾಯ ಮಾಡ್ತೇನೆ, ನಾನು ಧೈರ್ಯ ತುಂಬ್ತೀನಿ, ಅವ್ರಿಗೆ ನಿರೀಕ್ಷೆ ತುಂಬ್ತೀನಿ, ಅವ್ರಿಗೆ ಸಮಾಧಾನ ಪಡಿಸ್ತೀನಿ, ಅವ್ರಿಗೆ ಸಂತೋಷ ಪಡಿಸ್ತೀನಿ ಸ್ವಾಮಿ. ಅವ್ರ ಪಕ್ಷದಲ್ಲಿ ನಾನು ನಿಂತ್ಕೊಂತೀನಿ, ದಿಕ್ಕಿಲ್ಲದವರ ಪಕ್ಷದಲ್ಲಿ ನಾನು ನಿಂತ್ಕೊಂತೀನಿ. ದಿಕ್ಕಿಲ್ಲದವರಿಗೆ ನಾನು ಧೈರ್ಯವಾಗಿ ಮಾರ್ಪಡ್ತೀನಿ, ದಿಕ್ಕಿಲ್ಲದವರಿಗೆ ನಾನು ನಿರೀಕ್ಷೆಯಾಗಿ ಮಾರ್ಪಡ್ತೀನಿ. ದಯಮಾಡಿ ನನಗೆ ಕ್ಷಮಿಸು ಸ್ವಾಮಿ. ನೀನು ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಪಡಿಸು. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 82. ಕೀರ್ತನೆ 82:4. ನೀನು ದೇವರುಗಳನ್ನು 82:4. ಕುಗ್ಗಿದವರನ್ನು, ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ದುಷ್ಟರ ಕೈಯಿಂದ ರಕ್ಷಿಸಿರಿ. ಯಾರನ್ನ? ಕುಗ್ಗಿದವರನ್ನ, ಬಡವರನ್ನ, ಕುಗ್ಗಿದವರನ್ನ ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ಇವತ್ತು ದೇವ್ರನ್ನು ನಮ್ಮನ್ನ ಏನ್ ಮಾಡ್ಬೇಕು ಹೇಳ್ರಿ? ದುಷ್ಟರಿಂದಲೇ ನಾವೇನಾಗಿದ್ದೀವಿ? ಬಡವರಾಗಿದ್ದೀವಿ. ನಮ್ಮ ಸುತ್ತಲೂ ಇರೋ ದುಷ್ಟರಿಂದನೇ ಏನಾಗಿದ್ದೀವಿ? ಬಡವರಾಗಿದ್ದೀವಿ. ನಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು, ನಮಗೆ ನೋವು ಕೊಟ್ಟು, ನಮಗೆ ಹಿಂಸೆ ಕೊಟ್ಟು,
ನಮಗೆ ಮೋಸ ಮಾಡಿ, ನಮ್ಮಿಂದ ಕಿತ್ಕೊಂಡು, ನಮ್ಮನ್ನು ಹಾಳು ಮಾಡಿ, ನಮ್ಮ ಮೇಲೆ ಬೇಡದೇ ಇರೋದೆಲ್ಲ ಆಪಾದನೆ ಹೊರಿಸಿ, ನಮ್ಮ ಪರವಾಗಿರೋ ಜನರನ್ನು ನಮ್ಮ ವಿರುದ್ಧವಾಗಿ ಮಾಡಿ, ನಮ್ಮ ಸುತ್ತಲೂ ಇರುವಂತ ದುಷ್ಟರು ನಮ್ಮನ್ನು ಏನ್ ಮಾಡಿದ್ದಾರೆ, ಬಡವರಾಗಿ ಮಾರ್ಪಡಿಸಿ ನಮ್ಮನ್ನ ಇರೋ ಜಾಗದಲ್ಲೇ ತುಂಬಾ ದಿವಸ ಸಿಗಿಸ್ಬಿಟ್ಟಿದ್ದಾರೆ. ಹಲ್ಲೆಲೂಯ. ಇವತ್ತು ಸಿಕ್ಕಾಕೊಂಡಿರುವ ನಿಮ್ಮನ್ನ ದೇವರು ಏನ್ ಮಾಡ್ಬೇಕು, ಬಿಡಿಸ್ಬೇಕು. ಹಲ್ಲೆಲೂಯ. ನಿಮ್ಮ ಸುತ್ತಲೂ ಇರುವಂತ ದುಷ್ಟರ ಕೈಯಿಂದ ದೇವರು ನಿಮ್ಮನ್ನ ಬಿಡುಗಡೆ ಮಾಡಲಿ. ಹಲ್ಲೆಲೂಯ. ಹಣಕಾಸಲ್ಲಿ ದುಷ್ಟರು ಏನ್ ಮಾಡಿದ್ದಾರೆ, ನಿಮ್ಮನ್ನ ಮೋಸ ಮಾಡಿ ಶಿಕ್ಷಿದ್ದಾರೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ, ನಿಮ್ಮ ಕೆಲಸದಲ್ಲಿ, ಎಲ್ಲೆಲ್ಲಿ ದುಷ್ಟರು ನಿಮ್ಮನ್ನ ಶಿಕ್ಷಿಸಿ ನಿಮ್ಮನ್ನ ಬಡವರಾಗಿ ಇರೋ ಜಾಗದಲ್ಲಿ ಇರಿಸಿದಾರೋ, ಮುಂದಕ್ಕೆ ಹೋಗ್ದಿರ ಹೆಂಗ್ ಲೈಫಲ್ಲಿ, ಆ ಎಲ್ಲಾ ದುಷ್ಟರಿಂದನೂ ಯೇಸು ನಾಮದಲ್ಲಿ ದೇವರು ಇವತ್ತು ನಿಮ್ಮನ್ನ ಬಿಡುಗಡೆ ಮಾಡಲಿ. ಹಲ್ಲೆಲೂಯ. ಹಲ್ಲೆಲೂಯ. ಎಷ್ಟು ನಂಬ್ತಾ ಇದ್ದೀರಾ? ನನ್ನನ್ನು ಬಡವರಾಗಿ ಮಾಡಿರುವ ಎಲ್ಲ ದುಷ್ಟರಿಂದ ದೇವರು ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡ್ರಿ. ನನ್ನನ್ನು ಬಡವರಾಗಿ ಎಷ್ಟು ನಂಬ್ತಾ ಇದ್ದ ದೇವರು ಬಿಡುಗಡೆ ಮಾಡ್ತಾರೆ. ಅದು ಯಾರೆಲ್ಲ ನಾವು ಬಡವರಾಗೋದಕ್ಕೆ ಕಾರಣವಾಗಿರುವಂತ ದುಷ್ಟರಿಂದ ದೇವರು ಇವತ್ತು ನಮ್ಮನ್ನು ಬಿಡುಗಡೆ ಮಾಡಲಿ. ದುಷ್ಟರಂದ್ರೆ ಯಾರು? ಕೆಟ್ಟ ಆಲೋಚನೆ ಇಟ್ಕೊಂಡು ನಮ್ಮನ್ನು ಹಾಳು ಮಾಡ್ಬೇಕು ಅಂತಾನೆ ನಮ್ಮ ಜೊತೆ ಇರೋರು ದುಷ್ಟರು. ಹಲ್ಲೆಲೂಯ. ಎಷ್ಟೋ ಜನ ನಮ್ಮನ್ನ ಹಾಳು ಮಾಡ್ಬೇಕಂತ ನಮ್ಮ ಜೊತೆಗಿದ್ದು ನಮ್ಮನ್ನ ಹಾಳು ಮಾಡಿ, ನಮ್ಮನ್ನ ಬಡವರಾಗಿ ಮಾರ್ಪಡಿಸಿ, ನಮ್ಮನ್ನ ಅದೇ ಜಾಗದಲ್ಲಿ ಇರಿಸಿ ಮುಂದಕ್ಕೆ ಹೋಗ್ದಿರಂಗೆ ಮಾಡಿದ್ದಾರೆ. ಆದ್ರೆ ಯಾವ ವಿಷಯದಲ್ಲಿ ನಾವು ಮುಂದಕ್ಕೆ ಹೋಗ್ದಿರಂಗೆ ನಮ್ಮನ್ನ ಶಿಕ್ಷಿರುವಂತ ಈ ದುಷ್ಟರ ಕೈಯಿಂದ ಯೇಸು ನಾವು ನೀವೆಲ್ಲರೂ ಬಿಡುಗಡೆ ಹೊಂದ್ಕೊಳ್ಳಿ ಇವತ್ತಿಂದ. ಹಲ್ಲೆಲೂಯ. ಎಲ್ಲ ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಇಬ್ಬಿಬ್ರೇ ಕೈ ಹಿಡ್ಕೊಂಡು ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ ಲೈಫಲ್ಲಿ ಇರುವಂತಹ ದುಷ್ಟರಿಂದ ನೀವು ಬಿಡುಗಡೆ ಹೊಂದ್ಕೊಳ್ಳಿ. ಆ ದುಷ್ಟ ಜನರಿಂದ, ದುಷ್ಟರ ಆಲೋಚನೆಗಳಿಂದ ಸಿಗಾಕೊಂಡು ಒದ್ದಾಡಿ ಇರೋ ಜಾಗದಲ್ಲೇ ಸಿಗಾಕೊಂಡು ಲೈಫಲ್ಲಿ ಮುಂದಕ್ಕೆ ಹೋಗಕ್ ಆಗದೆ ಇರೋ ರೀತಿಯಲ್ಲಿ ಸಿಕ್ಕಾಕೊಂಡು ನೀವು ಬಡವರಾಗಿ ಬದುಕ್ತಾ ಇದ್ದೀರಾ. ಇವತ್ತು ಆ ಬಡತನದಿಂದ ನೀವು ಎಲ್ಲರೂ ಬಿಡುಗಡೆ ಹೊಂದ್ಕೊಬೇಕು. ಆ ಬಡತನದಲ್ಲಿ ಸಿಗಾಕ್ಸಿರುವಂತ ಆ ದುಷ್ಟರಿಂದ ನೀವು ಬಿಡುಗಡೆ ಹೊಂದ್ಕೊಬೇಕು. ಇಬ್ಬಿಬ್ರೆ ಕೈ ಇಟ್ಕೊಳ್ಳಿ. ಓ ರಕೆ ಮರ ಕಲಪ ಸಂತೋರಬ ರಮಂತೇರಿ ಬಿ ಸಿಕೇರ ಸಲ್ಬರ. ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ಕೊಳ್ಳಿ. ಬಡತನದಲ್ಲಿ ಸಿಗಾಕ್ಸಿರುವಂತ ದುಷ್ಟರಿಂದ ಬಿಡುಗಡೆ ಹೊಂದ್ಕೊಳ್ಳಿ. ಹಣಕಾಸಲ್ಲಿ ಇರುವಂತ ದುಷ್ಟರು, ಆಸ್ತಿ ಪಾಸ್ತಿಗಳಲ್ಲಿರುವಂತ ದುಷ್ಟರು, ನಿಮ್ಮ ಮನೆ ಬಂಧು ಬಳಗದವರಲ್ಲಿರುವಂತಹ ದುಷ್ಟರು, ಸ್ನೇಹಿತರಲ್ಲಿರುವಂತ ದುಷ್ಟರು, ನಿಮ್ಮ ಕೆಲಸದಲ್ಲಿರುವಂತಹ ದುಷ್ಟರು, ಎಲ್ಲೆಲ್ಲಿ ದುಷ್ಟರು ಇದ್ದಾರೋ ಆ ದುಷ್ಟರ ಮೂಲಕವಾಗಿ ನೀವು ಅವಮಾನ ಹೊಂದ್ಕೊಂಡು, ನಷ್ಟ ಹೊಂದ್ಕೊಂಡು, ಬಾಧೆ ಅನುಭವಿಸ್ಕೊಂಡು, ಹಿಂಸೆ ಅನುಭವಿಸ್ಕೊಂಡು, ಕಣ್ಣೀರು ಅನುಭವಿಸ್ಕೊಂಡು ಇರೋ ಜಾಗದಲ್ಲಿ ಲೈಫಲ್ಲಿ ಇಷ್ಟು ವರ್ಷ ನೀವು ಸಿಗಾಕೊಂಡು ಇಷ್ಟು ಸಾಕು. ಆ ದುಷ್ಟತನದಿಂದ ಯೇಸು ನಾಮದಲ್ಲಿ ಬಿಡುಗಡೆ ಹೊಂದ್ಕೊಳ್ಳಿ ಇವತ್ತೇನೆ. ನಿಮ್ ಲೈಫಲ್ಲಿ ಇರೋ ಜಾಗದಲ್ಲಿ ಸಿಗಾಕೊಂಡು ಇಷ್ಟು ಸಾಕು. ಇನ್ನು ಮೇಲೆ ನೀವು ಮುಂದೆ ಹೋಗ್ಬೇಕು ಯೇಸು ನಾಮದಲ್ಲಿ. ಇನ್ಮೇಲೆ ಲೈಫಲ್ಲಿ ನೀವು ಮುಂದೆ ಹೋಗ್ಬೇಕು ಯೇಸು ನಾಮದಲ್ಲಿ. ಲೈಫಲ್ಲಿ ಮುಂದೆ ಹೋಗ್ಬೇಕು ಯೇಸು ನಾಮದಲ್ಲಿ. ಪ್ರಾರ್ಥನೆ ಮಾಡ್ರಿ, ಒಬ್ರು ಪ್ರಾರ್ಥನೆ ಮಾಡ್ರಿ. ಓ ರೇಖೆಲ್ಲ ಮಂದರಿ ಬೇಷೇರ ಮಂದಲಬ ರೇಖೇರ ಮಂತರ ಬಸಂತರ ಮಾತೆ ರಾಕನ ಮಂದೆ. ಓ ನಿಮ್ಮ ಲೈಫ್ ಈ ರೀತಿ ಕಾರಣವಾಗಿರುವುದಕ್ಕೆ ಇರುವಂತ ದುಷ್ಟನಿಂದ ಬಿಡುಗಡೆ ಹೊಂದ್ಕೊಳ್ಳಿ. ನಿಮ್ ಜೀವನ ಈ ರೀತಿ ಮಾರ್ಪಡುವುದಕ್ಕೆ ಕಾರಣವಾಗಿರುವಂತಹ ದುಷ್ಟನಿಂದ ಬಿಡುಗಡೆ ಹೊಂದ್ಕೊಳ್ಳಿ ಯೇಸು ನಾಮದಲ್ಲಿ. ನಿಮ್ ಲೈಫಲ್ಲಿ ಹಿಂಗಾಗ ಕಾರಣ ಏನು? ನಿಮ್ ಕುಟುಂಬದಲ್ಲಿ ಹಿಂಗಾಗ ಕಾರಣ ಏನು? ನಿಮ್ಮ ಕೆಲಸದಲ್ಲಿ ಹಿಂಗಾಗ ಕಾರಣ ಏನು? ನಿಮ್ಮ ಹಣಕಾಸಲ್ಲಿ ಹಿಂಗಾಗೋದಕ್ಕೆ ಕಾರಣ ಯಾರು? ಆ ದುಷ್ಟರನ್ನ ಜ್ಞಾಪಕ ಮಾಡ್ಕೊಳ್ಳಿ ಯೇಸು ನಾಮದಲ್ಲಿ. ಇವರಿಂದ ನನಗೆ ಬಿಡುಗಡೆ ಕೊಡಿ ಸ್ವಾಮಿ. ಇವರಿಂದ ನನ್ನ ಲೈಫಲ್ಲಿ ಹಿಂಗ ಆಗ್ಬಿಟ್ಟಿದ್ದೀನಿ, ಇವರಿಂದ ಬಿಡುಗಡೆ ಹೊಂದ್ಕೊಂತ ಯೇಸು ನಾಮದಲ್ಲಿ. ಓ ರೇಖೆ ಮಕರ ಸಂತರ ಮಂದಲ ಬರ ಮೆಂಕೀರ ಶೇಖೀರ. ಓ ರಸಕೇಂದಲ ಮಂದಲ ಬರ ಮಂದಲ ಬರ ಮಂದಲ ಬ.
ಇವತ್ತೇ ಬಿಡುಗಡೆ ಉಂಟಾಗಲಿ ಯೇಸು. ಬಡತನದಿಂದ ಬಿಡುಗಡೆ ಉಂಟಾಗಲಿ, ಬಡತನದಿಂದ ಬಿಡುಗಡೆ ಉಂಟಾಗಲಿ. ಇವ್ರ ಮೇಲೆ ಆಳ್ವಿಕೆ ಮಾಡುತ್ತಿರುವಂತಹ ಬಡತನದ ಅಧಿಕಾರವನ್ನ ಯೇಸು ನಾಮದಲ್ಲಿ ಮುರಿದಾಗ್ತಾ ಇದ್ದೇವೆ. ಬಡತನದ ಶಾಪವನ್ನ ಯೇಸು ನಾಮದಲ್ಲಿ ಮುರಿದಾಗ್ತಾ ಇದ್ದೇವೆ. ಬಡತನದ ಕ್ರಿಯೆಗಳನ್ನ ಯೇಸು ನಾಮದಲ್ಲಿ ಮುರಿದಾಗ್ತಾ ಇದ್ದೇವೆ. ಬಡತನದ ಅಧಿಕಾರ ಇವ್ರ ಮೇಲೆ ಚಲಿಸುತ್ತಿರೋ ಬಡತನದ ಅಧಿಕಾರವೆಲ್ಲ ಇವತ್ತಿಗೆ ಮುರಿಯಲ್ಪಡಲಿ ಯೇಸು ನಾಮದಲ್ಲಿ. ಇವ್ರನ್ನ ಲೈಫಲ್ಲಿ ಮುಂದಕ್ಕೆ ಹೋಗದಿರಂಗೆ ಮಾಡುತ್ತಿರುವ ಎಲ್ಲ ಬಡತನದ ಅಧಿಕಾರವನ್ನ, ಆ ದುಷ್ಟರ ಅಧಿಕಾರವನ್ನ ಯೇಸು ನಾಮದಲ್ಲಿ ಮುರಿದಾಗ್ತಾ ಇದ್ದೇವೆ ಸ್ವಾಮಿ. ಓ ರಮ ಕರ ಮಂದಲ ಮಸಂದರ ದೇರಿ ಮಂದಲ ಬರ ಮಂದಲ ಮಂದಲ ಓರೆ ಕೆಂದರೆ ಬಸಂದಲ ಯೇಸುವೇ ಯೇಸುವೇ ಓರೆ ಮಂಕೆನಿ ಮಂದಲ ಮಸಂದಲ ಓ ಮಂದಲ ರಿಕಲ ಮಂದರ ಮಸಂದಲ. ಇನ್ಮೇಲೆ ಬಡತನ ಇವ್ರ ಮೇಲೆ ಆಳ್ವಿಕೆ ಮಾಡಬಾರದು ಸ್ವಾಮಿ. ಬಡತನ ಇವ್ರ ಮೇಲೆ ಅಧಿಕಾರ ಇಲ್ಲ. ಇನ್ಮೇಲೆ ಬಡತನ ಇವ್ರನ್ನ ಆಳ್ವಿಕೆ ಮಾಡಲ್ಲ ಸ್ವಾಮಿ. ಯಾರೆಲ್ಲ ಇವ್ರನ್ನ ಬಡವರಾಗಿ ಇರಿಸುವುದಕ್ಕೆ ಕಾರಣವಾಗಿರುವಂತೆಲ್ಲ ದುಷ್ಟರಿಂದ ಇವರು ಬಿಡುಗಡೆ ಹೊಂದ್ಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಣಕಾಸಲ್ಲಿ ಮೋಸ ಮಾಡಿ ಬಡವರಾಗಿ ಇವ್ರನ್ನ ಇರಿಸಿದ ಆ ದುಷ್ಟರಿಂದ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಯಾರೆಲ್ಲ ಇವ್ರು ಬಡವರಾಗೋದಕ್ಕೆ ಕಾರಣವಾಗಿದ್ರು, ಯಾವುದೆಲ್ಲ ಇವರು ಬಡವರಾಗೋದಕ್ಕೆ ಕಾರಣವಾಗಿದೆಯೋ ಆ ಎಲ್ಲ ವಿಷಯಗಳಿಂದ ಯೇಸು ನಾಮದಲ್ಲಿ ಇವತ್ತು ಇವ್ರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ಮೇಲೆ ಸ್ವಾಮಿ ಇವ್ರು ಬಡವರಾಗಿರೋದಿಲ್ಲ, ಇವ್ರನ್ನ ಎಲ್ಲರನ್ನ ಐಶ್ವರ್ಯದಲ್ಲಿ ಸೇರಿಸು. ಯಾವ ಮೇಲೆಗೂ ಕೊರತೆ ಇಲ್ಲದವರಾಗಿ ಇವತ್ತಿನ ಬದುಕಲ್ಲಿ ಯೇಸು ನಾಮದಲ್ಲೇ. ಯಾವ ಮೇಲೆಗೂ ಕೊರತೆ ಇರಬಾರ್ದು ಇವ್ರ ಲೈಫಲ್ಲೇ, ಯಾವ ಮೇಲೆಗೂ ಕೊರತೆ ಇರಬಾರ್ದು ಇವ್ರ ಲೈಫಲ್ಲಿ ಸ್ವಾಮಿ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ. 2 ನಿಮಿಷ ನಾವು ಆಶೀರ್ವಾದ ಮಾತುಗಳನ್ನ ಒಬ್ಬರ ಮೇಲೆ ಒಬ್ಬರು ಬಿಡುಗಡೆ ಮಾಡ್ಕೊಳ್ಳಿ. ಆಶೀರ್ವಾದ ಮಾತುಗಳನ್ನ ಬಿಡುಗಡೆ ಮಾಡ್ಕೊಳ್ಳಿ. ಇವತ್ತಿಂದ ಯಾವ ರೀತಿಯಲ್ಲಿ ಇವರು ಐಶ್ವರ್ಯವಾಗಿ ಬದುಕಬೇಕು, ಯಾವ ಮೇಲೆಯೂ ಕೊರತೆ ಇಲ್ಲದವರಾಗಿ ಬದುಕಬೇಕು, ಹಣಕಾಸಲ್ಲಿ ಕೊರತೆ ಇಲ್ಲದವರಾಗಿ ಬದುಕಬೇಕು, ಕುಟುಂಬದಲ್ಲಿ ಕೊರತೆ ಇಲ್ಲದವರಾಗಿ ಬರಬೇಕು, ಆಸ್ತಿ ಪಾಸ್ತಿಗಳಲ್ಲಿ ಕೊರತೆ ಇಲ್ಲದವರಾಗಿ ಬದುಕಬೇಕು, ಕೆಲಸದಲ್ಲಿ ಕೊರತೆ ಇಲ್ಲದವರಾಗಿ ಬದುಕಬೇಕು, ಬ್ಯಾಂಕ್ ಅಕೌಂಟಲ್ಲಿ ಕೊರತೆ ಇಲ್ಲದವರಾಗಿ ಬದುಕಬೇಕು. ಕೊರತೆ ಇಲ್ದಿರುವಂತ ಜೀವನ ಇವರಲ್ಲಿ ಉಂಟಾಗಬೇಕು. ಪ್ರಾರ್ಥನೆ ಮಾಡ್ರಿ. ಕೊರತೆ ಇಲ್ದಿರೋ ಜೀವನ ಎಲ್ಲರಲ್ಲಿ ಉಂಟಾಗಲಿ ಯೇಸು ನಾಮದಲ್ಲಿ. ಕೊರತೆ ಇಲ್ದಿರೋ ಆಶೀರ್ವಾದ ಇವರೆಲ್ಲರಲ್ಲಿ ಉಂಟಾಗಲಿ ಯೇಸು ನಾಮದಲ್ಲಿ. ಯಾವ ಮೇಲೆಗೂ ಕೊರತೆ ಇಲ್ಲದೆ ಇರುವಂತ ಆಶೀರ್ವಾದ ಇವರ ಕುಟುಂಬಗಳ ಮೇಲೆ ಬರಲಿ ಸ್ವಾಮಿ ಯೇಸು ನಾಮದಲ್ಲಿ. ಯುರೇಂದ್ರ ಸಿಕರಿ ಮಂದರ ಮಂದಲ ಮಂದರ ಸಕೀರ. ಕೊರತೆ ಇಲ್ಲದಿರುವಂತ ಆಶೀರ್ವಾದ, ಕೊರತೆ ಇಲ್ಲದಿರುವಂತ ಆಶೀರ್ವಾದ, ಕೊರತೆ ಇಲ್ಲದಿರುವಂತ ಆಶೀರ್ವಾದ, ಕೊರತೆ ಇಲ್ಲದಿರುವಂತ ಆಶೀರ್ವಾದ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ, ಪ್ರತಿಯೊಬ್ಬರ ಕುಟುಂಬದಲ್ಲಿ ಉಂಟಾಗಲಿ, ಪ್ರತಿಯೊಬ್ಬರ ವ್ಯಕ್ತಿತ್ವ ಜೀವನದಲ್ಲಿ ಉಂಟಾಗಲಿ ಯೇಸು ನಾಮದಲ್ಲಿ. ಮಂದಲ ಮಸಂದರ ಮಂದರ 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 ಮಂದರ. ಓ ಜೀಸಸ್.
ಕೊರತೆ ಇಲ್ಲದಿರೋ ಜೀವನ ಉಂಟಾಗಲಿ ಸ್ವಾಮಿ. ಕೊರತೆ ಇಲ್ಲದಿರೋ ಜೀವನ ಎಲ್ಲರಲ್ಲಿ ಉಂಟಾಗಲಿ. ಕೊರತೆ ಇಲ್ಲದಿರೋ ಜೀವನ ಉಂಟಾಗಲಿ. ಕೊರತೆ ಇಲ್ಲದಿರುವ ಜೀವನ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ. ಕೊರತೆ ಇಲ್ಲದಿರುವಂತಹ ಒಂದು ಆಶೀರ್ವಾದದ ಜೀವನ ಎಲ್ಲರಲ್ಲಿ ಉಂಟಾಗಲಿ ಯೇಸು ನಾಮದಲ್ಲಿ. ನಾವೆಲ್ಲ ಐಶ್ವರ್ಯವನ್ನು ಉಂಟು ಮಾಡೋರಾಗಿದ್ದೇವೆ ಸ್ವಾಮಿ. ನಮ್ಮಲ್ಲಿ ಐಶ್ವರ್ಯ ಉಂಟಾಗಲಿ ಯೇಸು ನಾಮದಲ್ಲಿ. ನಮ್ಮ ಎಲ್ಲರ ಕುಟುಂಬಗಳಲ್ಲಿ ಐಶ್ವರ್ಯ ಉಂಟಾಗಲಿ ಯೇಸು ನಾಮದಲ್ಲಿ. ನಾವು ಮಾಡುವ ಕೆಲಸಗಳಲ್ಲಿ ಐಶ್ವರ್ಯ ಉಂಟಾಗಲಿ ಯೇಸು ನಾಮದಲ್ಲಿ. ರೊಕೊಂದಲ ಮಶಕೇರ ಮಂದಲ ಮನ ಮರಬದಲ ಬರ ಸಂದಲ ಮಂದಲ ಯೇಸು ನಾಮದಲ್ಲಿ ಐಶ್ವರ್ಯ ಉಂಟಾಗಲಿ. ಯೇಸು ನಾಮದಲ್ಲಿ ಐಶ್ವರ್ಯ ಉಂಟಾಗಲಿ. ಯೇಸು ನಾಮದಲ್ಲಿ ಐಶ್ವರ್ಯ ಉಂಟಾಗಲಿ. ನಮ್ಮ ಕುಟುಂಬಗಳಲ್ಲಿ, ಕೆಲಸಗಳಲ್ಲಿ, ಹಣಕಾಸಲ್ಲಿ, ಆರೋಗ್ಯದಲ್ಲಿ ಐಶ್ವರ್ಯ ಉಂಟಾಗಲಿ ಸ್ವಾಮಿ. ಕೊರತೆ ಇಲ್ಲದಿರುವ ಜೀವನವಾಗಿ ನಮ್ಮ ಜೀವನ ಮಾರ್ಪಡಲಿ ಯೇಸು ನಾಮದಲ್ಲಿ. ನಾವು ಬಡವರಾಗಿರಕ್ಕೆ ಇಷ್ಟಪಡ್ತಾ ಇಲ್ಲ, ಬಡವರಾಗಿ ಬಾಳುವುದಕ್ಕೆ ಇಷ್ಟಪಡ್ತಾ ಇಲ್ಲ ಸ್ವಾಮಿ. ಏನು ಕೊರತೆ ಇಲ್ಲದಿರುವಂತ ಜೀವನವನ್ನ ಬದುಕಕ್ಕೆ ಇಷ್ಟಪಡ್ತಾ ಇದೀವಿ. ಯಾವ ಮೇಲಿಗೂ ಕೊರತೆ ಇಲ್ಲದಿರುವಂತ ಜೀವನವನ್ನ ಬದುಕಕ್ಕೆ ಇಷ್ಟಪಡ್ತಾ ಇದೀವಿ ಸ್ವಾಮಿ. ಯಾವ ಮೇಲಿಗೂ ಕೊರತೆ ಇಲ್ಲುವಂತ ಜೀವನವನ್ನ ಜೀವಿಸುವುದಕ್ಕೆ ನಾವು ಇಷ್ಟಪಡ್ತಾ ಇದೀವಿ ಸ್ವಾಮಿ. ನಿಮ್ಮನ್ನ ಹುಡುಕುವವರು ನಾವಾಗಿರುವಾಗ ನಮಗೆ ಯಾವ ಮೇಲಿಗೂ ಕೊರತೆ ಇರೋದಿಲ್ಲ ಸ್ವಾಮಿ. ನಿಮ್ಮ ಕೃಪೆ ಹೊಂದಿಕೊಂಡಿರುವವರು ನಾವಾಗಿರ್ಬೇಕಾದ್ರೆ ನಮಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ ಸ್ವಾಮಿ. ನಿಮ್ಮ ಕೃಪೆಯನ್ನು ಹೊಂದಿದ್ದೇವೆ, ನಿಮ್ಮನ್ನು ಆಶ್ರಯಿಸಿಕೊಂಡಿದ್ದೇವೆ, ನಿಂಬಾಲಿಸ್ತಾ ಇದ್ದೇವೆ. ಯಾವ ಮೇಲಿಗೂ ನಮ್ಮ ಕೊರತೆ ಇರುವುದಿಲ್ಲ. ಈ ಕೊರತೆ ಇಲ್ಲದಿರುವ ಜೀವನ ನಮ್ಮ ಕೊಟ್ಟಿರೋದಕ್ಕಾಗಿ ನಿಮಗೆ ಸ್ತೋತ್ರ ಯೇಸು ನಾಮದಲ್ಲಿ ಸ್ವಾಮಿ. ನಿಮ್ಮ ನಾಮ ಒಂದೇ ಮಹಿಮಾನದಲ್ಲಿ ಯೇಸು ನಾಮದಲ್ಲಿ ತಂದೆಯೇ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.